ದಿನ 71 ಬೆಳಗ್ಗೆ 10:30. Good morning, Big Boss. Good morning, Big Boss. Good morning, guys. ಬೆಳಗ್ಗೆ 11:35. ಮುಗಿವೆ ಪಾಮ ಪೂಜೆಯ ಸ್ವೀಕರಿಸಿದೆ ತೋರಿಸು. ವೇಕ್ ಅಪ್ ಟೈಮ್. ಇಲ್ಲಿವರೆಗೂ ಮಲ್ಕೊಂಡಿರೋರ್ಗೆ ಹಾಗೆ ನಿದ್ದೆಲೂ ಅಲರ್ಟ್ ಆಗಿರೋರ್ಗೆ ಇವತ್ತು ಗುಡ್ ಮಾರ್ನಿಂಗ್ ಹೇಳೋದಕ್ಕೆ ನಾನೇ ಬಂದಿದ್ದೀನಿ. ಈ ವಾರ ಡೇಂಜರಸ್ ರೌಂಡ್ ಅಂದರೆ ಆತಂಕ, ಅಪಾಯದ ಕತ್ತಿ ನಿಮ್ಮ ತಲೆ ಮೇಲೆ ತೂಗ್ತಾ ಇರುತ್ತೆ. ಬಿ ಅಲರ್ಟ್. ಆಲ್ ದಿ ವೆರಿ ಬೆಸ್ಟ್. ಸಖತ್ತಾಗಿ ಮಾಡೋರು ಲೋಗೋ. Be alert. ಮಧ್ಯಾಹ್ನ 12 ಗಂಟೆ. ಏನು ದೊಡ್ಡ ಇಂಪಾರ್ಟೆಂಟ್ ವಿಷಯ ಅಲ್ಲ, ಬನ್ನಿ ಇಲ್ಲಿ. ಏನಂತಂದರೆ ಏನಿಲ್ಲ, ಫ್ರೆಂಡ್ಲಿಯಾಗಿ ಒಂದು ಮಾತು. ನಾನು ಈ ಮನೆಯಲ್ಲಿ ನಾನು ಆಡ್ತಾ ಇರೋ ಆಟಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಅದಕ್ಕೆ ಸಾಕ್ಷಿನೇ ದೇವಿ. ಓಕೆ, ಆಯಿತಾ? ನನಗೆ ನೀವು ನನ್ನ ಆಟದ್ದಾಗಲಿ ಅಥವಾ ನನ್ನ ಮೇಲೆ ದಯವಿಟ್ಟು ಆಡ್ಕೊಂಡಿದ್ದು ಮಾಡಬೇಕು, ಯಾವುದಾದ್ರಾಗಲಿ. ಓಕೆ, ನನ್ನ ಹಿಂದೆ ಅದು ನಿಮ್ಮ ವ್ಯಕ್ತಿತ್ವ, ಅದು ಗೊತ್ತಿಲ್ಲ. ನಂದು ಒಂದು ರಿಕ್ವೆಸ್ಟ್ ಆಸ್ ಎ ಫ್ರೆಂಡ್, ಓಕೆ, ನನ್ನ ಆಟಕ್ಕೂ ನನಗೆ ಭಾಳ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಿಮ್ಮ ಓಕೆ, ಅಭ್ಯಂತರ ಇಲ್ಲ ಅಂದರೆ ತಪ್ಪಾಯ್ತು. ಓಕೆನಾ? ಓಕೆ, ನಮ್ಮನ್ನೊಂದು ಬಿಟ್ಬಿಡಿ. ಓಕೆ, ಹೆಂಗೋ ಬಡ ಜೀವ ಬಡ. ಏನಣ್ಣ ಏನಣ್ಣ. ಮಧ್ಯಾಹ್ನ 12:15. ಇದು ಬಿಗ್ ನೈಟ್ ಮಜಾ ಇರುತ್ತೆ. ನೈಟ್ ಲೈಟಿಂಗ್ ಗೀಟಿಂಗ್ ಎಲ್ಲ ಇರ್ತದೆ ನೈಟ್. ವ್ಯಕ್ತಿತ್ವದ ಆಟ ಅಂತೆ, ವೈಯಕ್ತಿಕ ಅಭಿಪ್ರಾಯಗಳಂತೆ, ಸಮಯೋಚಿತ ನಿರ್ಧಾರಗಳಂತೆ, ನಿಯಮಗಳಂತೆ. ಏನಿದೆಲ್ಲ? ಬನ್ನಿ ಕೂತ್ಕೊಳ್ಳಿ. ಅಯ್ಯಪ್ಪ, ಬಿಗ್ ಬಾಸ್ ನಾನು ಯಾರೋ ಬೇರೆ ವಯಸ್ಸು ಅನ್ಕೊಬಿಟ್ಟಿದೆ. ಇಲ್ಲಿ ನೋಡಿ ಅಲ್ಲಿ. ಅದು ನೀನ್ ಏನ್ ಮಾಡಿದೆ ನನಗೆ ಗೊತ್ತು. ಬಟ್ಟೆ ನೋಡಿ ಹಿಂದೆ. ನೀವು ಇದೇ ಕಸ್ಟಮಲ್ಲಿ ಸಮಸ್ಯೆ ಬೇಡದ್ರು ಒಂದು ಸ್ವಲ್ಪ ಸೇಫ್. ನಮ್ಮ ವೀಕ್ನೆಸ್ಸೇ ಹಿಡಿದವ್ರೆ ಬಿಗ್ ಬಾಸ್. ನಾನೇನೋ ವೈಲ್ಡ್ ಕಾರ್ಡ್ ಕಳಿಸಿದ್ದಾರೆ ಅಂದರೆ ಏನೋ ಒಂದು ಸ್ವಲ್ಪ ಹವಾ ಕೊಟ್ಟು ಕಳಿಸಿರ್ತಾರೆ ಅನ್ಕೊಂಡೆ. ಆದ್ರೆ ವೀಕ್ನೆಸ್ ಇರೋ ಕಾರಣಕ್ಕೆ ನನ್ನ ಕಳಿಸ್ತವ್ರೆ ಅಂತ ಗೊತ್ತಿಲ್ಲ.
ಸಾರ್ ನೀರಾಕ ನಿನ್ನೂ ನೋಡಿ ನಮಗ್ ಭಯ ಆಯ್ತಾ ಓ ಇದು ನಿಮ್ ಬಿಗ್ ಬಾಸ್ ಅಲ್ಲ. ಇಷ್ಟು ದಿನ ನೀವು ಆಡ್ತಿದ್ದಂತ ಆಟ, ಅದರಲ್ಲಿ ಬರುವಂತ ವೈಯಕ್ತಿಕ ಅಭಿಪ್ರಾಯಗಳು, ನಿರ್ಧಾರಗಳು, ನಿಯಮಗಳು, ಇನ್ಮೇಲೆ ಈ ಮನೆಯಲ್ಲಿ ಇದೆಲ್ಲ ಯಾವುದು ಇರಲ್ಲ, ಇರಕೂಡ್ದು. ಯಾಕಂದ್ರೆ ಈಗ ಈ ಮನೆನ ಕಂಟ್ರೋಲ್ ಮಾಡ್ತಾ ಇರೋದು ಆ ನಿಮ್ ಬಿಗ್ ಬಾಸ್ ಅಲ್ಲ, ನಾನು. ಯಾರು ನಾನು ಯಾರ? ನಿಮ್ಮನ್ನೆಲ್ಲ ಕಾಡೋದಕ್ಕೆ ಬರ್ತಿರೋ ವಿಲನ್. ಇನ್ ಮುಂದೆ ಈ ಮನೆಯಲ್ಲಿ ಎಲ್ಲ ನಿರ್ಧಾರಗಳು ನಂದೇ, ಅಬ್ಬರಾನು ನಂದೇ, ಆರಂಭನೂ ನಾನೇ, ಅಂತ್ಯನೂ ನಾನೇ. ಊಟ, ತಿಂಡಿ, ನಿದ್ದೆ ಇವು ನಿಮಗೆ ಬಿಟ್ಟಿದ್ದು. ಅದ್ಬಿಟ್ಟು ಯಾರು ಯಾವಾಗ ಏನ್ ಮಾಡಬೇಕು ಅಂತ ಹೇಳೋದು ನಾನು. ನೀವದನ್ನ ತುಟಿಕ್ ಪಿಟಿಕ್ ಅಂದೆ ಪಾಲಿಸ್ಬೇಕು ಅಷ್ಟೇ. ಏನಾದ್ರೂ ಡೌಟ್ ಇದೆಯಾ? ಅನುಮಾನ ಇದೆಯಾ? ಇಲ್ಲ ವಿಲನ್ ಬಿಗ್ ಬಾಸ್ ವಿಲನ್ ಕಣೋ ಸುಮ್ಮಿರಣ ನೀನ್ ಯಾಕೆ ಇದೆಯಾ ಅನುಮಾನ? ಇಲ್ಲ ವಿಲನ್ ಮಾತಿಗೂ ಅನುಮಾನ ಅನುಮಾನ ಅಂತಿದ್ರೆ ನೀವುಗಳು ಈ ಮನೆಯಲ್ಲಿ ಇರೋದೇ ಅನುಮಾನ ಆಗ್ಬಿಡುತ್ತೆ. ಹುಷಾರು. ಇಲ್ಲಿ ತನಕ ಬಣ್ಣದ ಆಟಗಳನ್ನ ಆಡ್ತಾ ಬಂದಿದ್ದೀರಿ ಅಲ್ವಾ? ಇನ್ ಮುಂದೆ ಅಂಧಕಾರ ಆಡೋ ಆಟ ನೀವೆಲ್ಲ ನೋಡ್ತೀರಾ. ಆಮೇಲೆ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಬಚಾವಾಗೋಕೆ ಟ್ರೈ ಮಾಡಬೇಡಿ, ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ನೆರಳು ಸಹ ನಿಮ್ಮನ್ನ ಬಿಟ್ಟು ಓಡ್ ಹೋಗೋ ಮಾಡೋ ಆ ಕತ್ತಲೆನೇ ನಾನು. ಒಂದು ನೆನ್ಪಿಟ್ಕೊಳ್ಳಿ, ಈ ಸೌಂಡ್ ಕೇಳಿಸ್ತಾ ಇರ್ಲಿಲ್ಲ. ಎಲ್ಲೇ ಇದ್ರು ಹೇಗೆ ಇದ್ರು ಎಲ್ಲ ಇಲ್ಲಿ ಬಂದ್ ಸೇರ್ಬೇಕು. ಅರ್ಥ ಆಯ್ತಾ? ಹಾಗಿದ್ರೆ ಒಳ್ಳೇದು. ಇಲ್ದೇ ಹೋದ್ರೆ ಕೂತ್ಕೊಂಡು ಸಾಕು, ಹೊರಡೆ. ನನಗೆ ಬರ್ಬೇಕಾ ಇದು? ಅಯ್ಯೋ ಹೋಗ್ಬಿಡ್ತೀನಿ ಅನ್ಸುತ್ತೆ ಅಂತ ಅವನಿಗೆ ತಮಾಷೆ ಮಾಡ್ತಿದ್ದೆ. ಯಾಕೋ ನಾನೇ ಹೋಗಂಗ್ ಕಾಣಿಸ್ತಿದೆ. ಅಯ್ಯೋ ಅಲ್ಲ, ಈ ರೇಂಜಿಗೆ ಭಯ ಇರೋರು ಆ ಪ್ಲಾನಿಗೆ ಸ್ಕೆಚ್ ಹಾಕಿದ್ರಲ್ಲ ನನ್ನ ಜೊತೆ ಸೇರ್ಕೊಂಡು ಹೆಂಗೆ? ನಾವೇ ಅಂದಾಗ ಭಯ ಇರಲ್ಲ, ಬೇರೆ ಯಾರು ಆಗ್ತಾರೆ ಅನ್ನೋವಾಗ ಭಯ ಇರುತ್ತೆ. ಅಯ್ಯೋ ನಂಗೆ ಯಾಕೋ ರಾತ್ರಿ ತುಂಬಾ ಟಾರ್ಚರ್ ಕೊಡ್ತಾರೆ ಈ ವಿಲನ್ ಅನಿಸ್ತಾ ಇದೆ. ಅಯ್ಯೋ ದೇವ್ರೇ. ಸರಿಯಾಗಿ ಹೇಳಿದ್ರಿ. ಟೆಸ್ಟ್ ಮಾಡಕ್ಕೆ ಕರೆದಿದ್ದು. ಗಿಲ್ಲೆ ಯಾವನ ನಿಮ್ ಬಿಗ್ ಬಾಸ್? ಸಾರಿ ವಿಲನ್. ಹಾ, ಹೊರಡೆ. ಮಧ್ಯಾಹ್ನ 1 ಗಂಟೆ.
ಕಾವ್ಯ ಇಲ್ಲಿ ನೆನ್ನೆನೂ ಮಾತಾಡ್ತಿದ್ದೆ ಸೂರಜ್ ಹತ್ರ, ನಾನು ಕುಕ್ಕಿಂಗ್ ಮಾಡೋದ್ರಿಂದ ನನ್ನ ಪರ್ಸ್ನಾಲಿಟಿನೇ ಇಲ್ಲಿ ಚೇಂಜ್ ಮಾಡ್ತಾ ಇದಾರೆ ಎಲ್ಲರೂ ಅಂತ ಅನ್ಸ್ಬಿಟ್ಟು. ಏನಕ್ಕೆ ಹಂಗೆ ಅನ್ಕೋತೀರಾ ಸರ್? ಗಿಲ್ಲಿನೂ ಆ ಬುಕ್ಕು ಅಂತ ಹೇಳ್ಬಿಟ್ಟು ಅದು ಇದು ಹೇಳ್ಬಿಟ್ನಲ್ಲ, ನನಗೆ ಆ್ಯಕ್ಚುಲಿ ಆ ಮೂಮೆಂಟಲ್ಲಿ ಸಖತ್ ತಲೆ ಕೆಟ್ಟೋಯ್ತು. ಅದೇ ನನಗೊಂದು ಡ್ರಾಬ್ಯಾಕ್ ಆಗ್ಬಾರ್ದು ಅಂತ ಅನ್ನಿಸ್ತಾ ಇದೆ. ಸರ್ ಇಲ್ಲಿ ಏನು ಗೊತ್ತಾ, ಎಲ್ರಿಗೂ ಒಂದೊಂದು ವಿಷಯ ಏನು ಅಂದರೆ ನಾನು ನೋಡಿದ ತಕ್ಷಣ ಇವ್ನು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಪೋರ್ಟ್ರೇಟ್ ಮಾಡಿಕೊಂಡು, ಇವಾಗ ನಾನು ಅಡುಗೆ ಮನೇಲಿದ್ದರೆ ಅದೊಂದು ಏನೋಪ್ಪ ನೆನ್ನೆ ಒಂದು ಶೋ ವಿನ್ನರ್ ಅಲ್ವಾ ಸರ್? ಅದು ಸರ್ ಹಂಗಿದ್ದಿದ್ರೆ ನೀವು ಆ ಶೋಗೆ ಹೋಗಂಗೆ ಇರಲಿಲ್ಲ. ನನ್ನ ಪರ್ಸ್ನಾಲಿಟಿ ಹಿಂಗಿದೆ, ನಾನು ಯಾಕೆ ಕುಕ್ ಮಾಡಲಿ? ನೀವು ಬೈ ಪ್ರೊಫೆಷನ್ನೇ ಒಂದ್ ಕಡೆ ಹೋಗಿ ಶೆಫ್ ಅಂತ ನೀವು ತೋರಿಸ್ಕೊಂಡಾಗ ಯಾರೇ ನಿಮ್ಗೆ ಅದ್ರ ಬಗ್ಗೆ ಹೇಳೋದು ನೀವು ತಲೆನೇ ಕೆಡಿಸ್ಕೋಬಾರ್ದು. ನಾಳೆ ಬಾ. ಬಟ್ ಸರ್ ನೀವು ಅದನ್ನ ಅವನಿಗೆ ಹೇಳಿ ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಇಸ್ ಚಾಯ್ಸ್ ಆಲ್ಸೋ. ಎಷ್ಟು ಸತಿ ಹೇಳೋದು ಸ್ಪಂದನ? ಅವ್ನು ಮಾಡಿದಾಗ ಅದನ್ನು ಜೋರಾಗೆ ಹೇಳಿ. ಏನು ಸರ್ ಮುಂದೆ ನಾನು ನೋಡಿದ್ದೀನಿ, ಅವನು ವೀಕೆಂಡಲ್ಲಿ ಅವನು ಹೇಳೋದೇ ಬೇರೆ ಥರ ಹೇಳ್ತಾನೆ. ಫನ್ ಆಗಿ ತಗೋಬೇಡ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಸೀರಿಯಸ್ ಆಗಿ ಹೇಳಿ. ಅದು ಮೀರಿನೂ ಅವ್ನು ಮಾಡ್ತಾನೆ ಅಂದಾಗ ನೀವೇ ತುಂಬ ಸತಿ ಹೇಳಿದ್ದೀನಿ ಕಾವ್ಯ. ಕಳಪೆಯಲ್ಲಿ ಹೇಳಿದ್ದೀನಿ, ಸರ್ ಮುಂದೆ ಹೇಳಿದ್ದೀನಿ, ಇಲ್ಲಿ ಆ್ಯಕ್ಟಿವಿಟಿ ರೂಮಲ್ಲಿ ಹೇಳಿದ್ದೀನಿ. ಆಚೆ ಇದ್ದಿದ್ರೆ ಒಂದೆರಡು ತಲೆ ಮೇಲೆ ಬಿಟ್ಟು ಹೇಳ್ತಾ ಇದ್ದೆ. ಅಲ್ಲ ಅವ್ನು ಮಾಡ್ದಾಗ್ಲೇ ಫುಲ್ ಸೀರಿಯಸ್ ಆಗ್ಬಿಟ್ಟು ಹೇಳಿ. ಇಲ್ಲ ನೀವು ಅದಾದ್ಮೇಲೆ ಅವ್ನು ಬಂದ್ಬಿಟ್ಟು ಗೆಳೆಯ ಅನ್ಬಿಟ್ಟು ಹಿಂಗೆ ಹಾಕೊಂಡ್ರೆ ನೀವು ಸರಿ ಹೋಗ್ತೀರಾ? ನಂಗೆ ಅನ್ಸೋದೇ ಇಲ್ಲ. ಇವತ್ತು ನಿಜವಲ್ಲ ಅಡುಗೆ ಮನೆ ಒಳಗಡೆ ಹೋಗ್ಬೇಕು ಅಂತಾನೆ ಅನಿಸ್ಲಿಲ್ಲ ನನಗೆ. ಅಷ್ಟು ಹೇಳ್ದವರು ಮತ್ತೆ ನನ್ನ ಮುಂದೆ ಬಂದು ತಟ್ಟೆ ಹಿಡ್ಕೊಂಡು ನಿಂತ್ಕೋಬಾರ್ದಲ್ವಾ? ನಂಗೆ ಯಾಕೋ ಹುಷಾರಾಗಿರಿ ನೀವು. ನಿಮ್ಗಿದೆ ಬೀಳುತ್ತೆ ಅನ್ಸುತ್ತೆ. ನನಗಿದೆಯಾ? ಡೆಫಿನೆಟ್ಲಿ ಸರ್. ಇಷ್ಟು ದಿನ ಕಾಮಾಗಿ ಹೇಳಿದ್ದಾಯ್ತು, ಹೇಳೋ ರೀತಿ ಹೇಳಿದ್ದಾಯ್ತು. ಇದ್ರ ಮೇಲೆ ಯು ಹ್ಯಾವ್ ಟು ಟೇಕ್ ಯುವರ್ ಕಾಲ್. ವಿ ಆರ್ ಇನ್ ದ ಸೇಮ್ ಬೋಟ್. ಅಂದರೆ ನನ್ನ ವಿಷಯಕ್ಕೂ ಹಾಗೆ ಆಗಿರೋದು. ಹಿಂಗೂ ಹೇಳ್ಬೋದಲ್ಲ, ಈ ಥರ ಇಷ್ಟೆಲ್ಲ ಮಾಡ್ಕೊಂಡು ಕುಕ್ಕಿಂಗೂ ಮಾಡ್ತಾರೆ ಅಂದರೆ ನಮ್ಗೆ ಖುಷಿ ಆಗಲ್ವಾ? ಇದು ಬೇರೆ ಥರ ಪೋಟ್ರೆ ಆಗುತ್ತೆ ಅನ್ನೋದು ಒಂದ್ಸಲ ಹೇಳಿದೆ, ಸ್ಟಾಪ್ ಮಾಡಲಿಲ್ಲ. ನನಗೆ ಹರ್ಟ್ ಆಗ್ತಿದೆ ಅಂತಂದೆ, ಸ್ಟಾಪ್ ಮಾಡಲಿಲ್ಲ. ಸೊ ವಾಟ್ ಕ್ಯಾನ್ ಬಿ ಡನ್? ಅಲ್ವಾ ಅವನಿಗೆ ಏನು ಅವನಿಗೆ ತಲೆ ಇದೇ ಇಲ್ಲ. ಯಾರೋ ನನ್ನ ಬಗ್ಗೆ ನಮಗಿದೆಯಪ್ಪ, ನಮ್ಮ ಫ್ಯಾಮಿಲಿ ಇದೆ, ಮಗ ಸ್ಕೂಲ್ಗೆ ಹೋಗ್ತಾನೆ, ಎಲ್ಲ ಇದೆ, ನನಗೆ ಸ್ಟೂಡೆಂಟ್ಸ್ ಇದ್ದಾರೆ. ಮಧ್ಯಾಹ್ನ 1:30. ಯಾಕೋ ಹೆದರ್ಕೊಂಡು ಹೊರಗೆ ಬಂದಂಗಿದೆ. ಇನ್ನು ನಾನು ವಿಲನ್ ಕಮಿಟ್ ಆಗಿಲ್ಲ. ಕಮಿಟ್ ಆದ್ರೆ ನನ್ನ ಮಾತು ನಾನು ಕೇಳಲ್ಲ. ನಾನು ವಿಲನ್ನೇ, ಆ್ಯಕ್ಚುಲಿ ನಾನು ವಿಲನ್ನೇ, ರಿಯಲ್ ಲೈಫ್ ವಿಲನ್ನೇ. ನಾನು ಒಳ್ಳೆಯವಳಂತೂ ಆಗೋಕ್ಕೆ ಇಷ್ಟ ಇಲ್ಲಪ್ಪ. ಬಿಗ್ ಬಾಸ್ ಮತ್ತೆ ಬಂದು ನನಗೆ ನನ್ನ ಅರಮನೆ ವಾಪಸ್ ಬೇಕು ಅಂತ ಆಗ ಬರ್ತಾನೆ ಬೆಲ್ ಬಾಯ್ ಧ್ರುವ ಅಂತ. ಬೆಲ್ ಬೈಂದ ಆಚೆ ಆಗ ಎಂಟ್ರಿ ತಗೋತಾನೆ. ಅಲ್ಲ ಕಣ, ಬೆಲ್ ಬೈಂದ ಆಚೆ ಬರ್ದೇ ಇಲ್ವಣ್ಣ ನೀನು? ಒಟ್ಟಿನಲ್ಲಿ ಈಗ ವಿಲನ್ ಆಗ್ಬೇಕು ಅಂತ ನಿಂತು ಬಿಟ್ಟಿದ್ದೀನಿ ನೀನು. ಇಲ್ಲ ನೀನು ವಿಲನ್ ಆಗ್ಲೇಬೇಕು, ನಾನು ನೋಡ್ಬೇಕು ಅದ. ನಾನು ಕಮಿಟ್ ಆಗಿರೋದು ನನ್ನ ಬಿಗ್ ಬಾಸ್ಗೆ, ನನ್ನ ಮಹಾಕಾಲ್ಗೆ. ನೋಡಿ, ಇಂಥ ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಅಂತ. ನನ್ನ ಬಿಗ್ ಬಾಸ್ನ ನಾನು ಸೋಲಕ್ಕೆ ಯಾವತ್ತೂ ಬಿಡಲ್ಲ. ಮಧ್ಯಾಹ್ನ 1:40. ಇದನ್ನ ಹಾಕೊಂಡೆ ನಾನು ವಿಲನ್ ವಿರುದ್ಧ ಹೋರಾಡ್ತೀನಿ. ಜಯ ಮಹಾಕಾಲ್. ಬಿಗ್ ಬಾಸ್, ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಯಾವತ್ತೂ ಹಾಳಾಗಕ್ಕೆ ಬಿಡಲ್ಲ. ನಾನು ಹೇಳಿದ್ದೀನಿ ಬೇಡ ಗಿಲ್ಲಿ. ನಾನು ಬೆಳಿಗ್ಗೆ ಚಾಮುಂಡಿ ಮುಂದೆ ಹೇಳಿದ್ದೀನಿ ಬೇಡ, ನಿಂದೆ ಇದ್ರಲ್ಲ. ಆಯ್ತು ನಾನು ಹೇಳ್ತಾ ಇದ್ದೀನಿ ಮತ್ತೆ ಬೇಡ ಗಿಲ್ಲಿ. ದೇವಿ ಮುಂದೆ ಕರ್ಕೊಂಡೋಗಿ ನಾನು ಕೇಳ್ಕೊಂಡಿದ್ದೀನಿ ಬೇಡ. ನಾನು ವಿಲನ್ ಆಗ್ಬೇಕಾಗುತ್ತೆ ಆಮೇಲೆ. ನಡೆ ಹೋಗ್ಲಿಕ್ಕೆ ಕಲ್ತಿದ್ದೀನಿ ಅಂತ ನನ್ಗೆ ಹೇಳಿದ್ದು. ಆಯ್ತಾ, ನಿಂದ ಆಟ ಆಡ್ ನೀನು. ದಯವಿಟ್ಟು ಬೇರೆಯವ್ರದ್ದು ಬೇಡ. ಮೇಲ್ ಕಟ್ಕೊಳಲ್ಲ. ಗಿಲ್ಲಿ ಒಂಚೂರು ಬ್ಲಾಂಕೆಟ್ ಮಡ್ಚು ದಯವಿಟ್ಟು, ರೂಮ್ ಅಸಹ್ಯ ಕಾಣಿಸ್ತಿದೆ. ವಿಲನ್ ಗ್ಯಾಂಗ್ ಮೆಂಬರ್ಸು ನಾನು ಮೇನ್ ವಿಲನ್ ಆಗ್ಬಿಡ್ತೀನಿ. ಕರೆಕ್ಟ್, ಗ್ಯಾಂಗ್ ಮೆಂಬರ್ಸ್. ಆದರೆ ಸ್ವಲ್ಪ ಕಮ್ಮಿ ಅನಿಸ್ತಿದೆ ಮೇಕಪ್. ಅದನ್ನ ಹಾಕೊಂಡು ಚೆನ್ನಾಗಿ ರೆಡಿ ಆಗ್ಬಿಡಿ. ಎಸ್ ವಿಲನ್. ಒಂದ್ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಮ್ಮ. ಊಟ ತಿಂಡಿ ನಿದ್ರೆ 3 ಮಾತ್ರ ನಿಮಗ್ ಬಿಡ್ತೀನಿ ಅಂದಿದಾರ ಅವರು. ಯಾವಾಗ ಬಟ್ಟೆ ತಂದ್ಕೊಡಿ, ಮೇಕಪ್ ಎಲ್ಲ ತೆಗೀರಿ ಅಂತ ಬೇಕು ವಾಪಸ್ಸು. ಇದಕ್ಕೆ ಹಾಕೋಲ್ಲಣ್ಣ. ಯೋಚನೆ ಮಾಡ್ತಾ ಇದ್ದೀನಿ. ನಾನು ಬರಲ್ಲ, ನಾನು ವಿಲನ್ ಗ್ಯಾಂಗಿಗೆ ಬರಲ್ಲ. ಆದ್ರೆ ಅವ್ರು ಕೊಡೋ ಎಲ್ಲವನ್ನು ಎದುರಿಸಿ ನನ್ನ ಬಿಗ್ ಬಾಸ್ನ ನಾನು ವಾಪಸ್ ಕರ್ಕೊಂಡು ಬರ್ತೀನಿ. ನನಗೇನು ಟಾಸ್ಕ್ ನೀನು ಮಾಡಲ್ಲ ಅಂದ್ರೆ ಬಿಡಪ್ಪ, ನಾವೇನು ಮಾಡೋಕ್ಕಾಗಲ್ಲ.
ವಿಲನ್ ಏನ್ ನಡೀತಾ ಇದೆ ಇಲ್ಲಿ? ಲೆಟ್ ಮೀ ಫೇಸ್. ನಿಮ್ಮ ಮಾತೆ ಕೇಳ್ತಾ ಇಲ್ಲ. ಹಾಕ್ಬಿಡ್ಲಾ? ಹಾಕಲ್ವಂತ ಅವರು. ಯಾರು? ಏನೋ ಮಾಡ್ಲಿ ಬಿಡು ಅವ್ನ ಪಾಡಿಗೆ. ಅದನ್ನು ಹೇಳ್ಬಿಡ್ತಾನೆ, ಫುಟೇಜ್ ಕಿತ್ಕೊಳಕ್ ಬಂದಿದ್ದೀನಿ ನಾವು. ಆಟ ಆಡಿದ್ರೆ ಅವ್ರು ಕೊಟ್ಟಂಗೆ ಕೇಳಿದ್ರೇನೆ ಬಿಗ್ ಬಾಸ್ ಆಚಾಕ್ ಬಿಡುದು, ಇಲ್ಲಾಂದ್ರೆ ನಿನ್ನಿಂದನೇ ಬಿಗ್ ಬಾಸ್ ಆಚಾಕ್ ಬಿಡುದಿಲ್ಲ. ನೆಕ್ಸ್ಟ್ ವಾರನು ಕಂಟಿನ್ಯೂ ಮಾಡ್ಬಿಡ್ತಾರೆ ವಿಲನೇ. ತಪಸ್ ಮಾಡಿ ಹೋರಾಡಿ ಕರ್ಕೊಂಬರ್ತೀನಿ ನಾನು. ಅಯ್ಯೋ ಹೋಗಪ್ಪ, ತಪಸ್ ಮಾಡ್ತೀನಿ ಅನ್ಕ ಇದೇನಣ್ಣ ಹಿಂಗಾಡ್ತಾ ಇದೆಯಾ? ಇದು ಯಾಕೆ ಇಷ್ಟ ಆಟ ನಿನಗೆ? ನಾವೆಲ್ಲ ಹಾಕಿ ನಿಂತ್ಕೊಂಡಿಲ್ವ ಇಲ್ಲಿ? ತಪಸ್ ಮಾಡೋಣಂತ ತಪಸ್ ಬಾಣಣ್ಣ. ಮಧ್ಯಾಹ್ನ 1:55. ಬಟ್ ಅದರಿಂದ ಟಾಸ್ಕ್ ಹಾಳಾದ್ರೆ ನೀನ್ ಆಸ್ ಅ ಕ್ಯಾಪ್ಟನ್ ಕಾಲ್ ತಗೋಬೇಕಾಗತ್ತೆ. ಹಾಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಕಾನ್ಸೆಪ್ಟ್ ಇರೋದೇ ಅದು. ಜಯ ಮಹಾಕಾಲ್. ಏನ್ ಮಾಡ್ತಾವ್ ನೋಡ ಆಚೆ ಯಾವ್ದಾರ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ತಾ ಇರ್ತಾನೆ. ವಿಲನ್ ದಯವಿಟ್ಟು ಕ್ಷಮಿಸಿ, ನೀವೇನೇ ಕೊಟ್ರು ನಾನು ಹೋರಾಡ್ತೀನಿ. ನನ್ನ ಬಿಗ್ ಬಾಸ್ ನಾನು ವಾಪಸ್ ಕರ್ಕೊಬತ್ತೀನಿ. ಬಿಗ್ ಬಾಸ್ ಅಣ್ಣ ಬಿಗ್ ವಿಲನ್ ಲಾಕ್ ಮಾಡ್ಕೊಬಿಟ್ಟವ್ರಣ್ಣ. ಅವ್ರು ಹೇಳ್ದಂಗೆ ಕೇಳಿದ್ರೆ ಬಿಗ್ ಬಾಸ್ ಆಚೆಗೆ ಬಿಡುದು. ಈ ಅಣ್ಣ ನೋಡಿದ್ರೆ ಏನು ಕೇಳ್ತಲೇ ಇಲ್ಲ. ನಮ್ ಬಿಗ್ ಬಾಸ್ ಏನಾರು ಆಚೆಗೆ ಬಂದಿಲ್ಲ ನೀನೇ ಕಣಪ್ಪ ಕಾರಣ. ಐ ಲವ್ ಮೈ ಬಿಗ್ ಬಾಸ್, ಐ ವಿಲ್ ಫೈಟ್ ಅಂಡ್ ಗೆಟ್ ಯು ಬ್ಯಾಕ್. ಇಂಗ್ಲೀಷ್ ಎಲ್ಲ ಯೂಸ್ ಮಾಡಂಗಿಲ್ಲ, ಕನ್ನಡದಲ್ಲಿ ಬರ್ಕೊಬೋಣ ಹೋಗಿ. ನೋಡ್ದೇನ್ರಿ ಆಟ ಪಾಠಗಳು ಹೆಂಗಿದವು. ನನ್ಗೇನು ಬಿಗ್ ಬಾಸ್ ಏನಾರು ಆಚೆಗೆ ಬಂದಿಲ್ಲ ನೀನೇ ಕಾರಣ, ನೀನು ಬಿಡುದಿಲ್ಲ ನಾವು. ಬಿಗ್ ಬಾಸ್ ಕಿಡ್ನಾಪ್ ಮಾಡೋರ ಕಾರಣ ವಿಲನು. ಅವ್ರನ್ನ ವಾಪಸ್ ತರೋದಕ್ಕೆ ಯಾವ ಶಿಕ್ಷೆ ಕೊಟ್ರು ನಾನು ತಗೋತೀನಿ. ನೀನ್ ತಗೋ, ನಮ್ಗೆ ಕೊಡಿಸ್ತೀಯಾ? ನಮಗೂ ಕೊಟ್ಬಿಟ್ರೆ ಏನ್ ಮಾಡಿ ಸೇರಿಸಿ ನೀನ್ ತಕ ನಿನ್ ಪಾಡಂಗ್ ನೀನು. ಮಧ್ಯಾಹ್ನ 2:45. ಇರಪ್ಪ ಮಾತಾಡ್ಬೇಡ್ರಿ. ಯಾರ್ಯಾರು ಎತ್ತಾಕ ಹೋದಾರ ಕಾಣೆ. ಓ ಬಾಹುಬಲಿ ಅದಲ್ಲ ನಿಮ್ಮ ಮಕ. ಈ ವಿಲನ್ಗೆ ಇಷ್ಟ ಆಗದೆ ಇರೋ ಪದ ಅಂದರೆ ಅದು ನೋ. ನಾನು ಹೇಳಿದ್ದನ್ನು ಕೇಳೋದು ಬಿಟ್ಟರೆ ನಿಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಅಪ್ಪಿ ತಪ್ಪಿ ಯಾರೋ ಒಬ್ಬರು ಇಬ್ಬರು ಏನಾಗುತ್ತೆ ನೋಡೋಣ ಅಂತ ನನ್ನ ಮಾತನ್ನು ಮೀರೋ ಪ್ರಯತ್ನ ಪಟ್ಟರೋ ಅದರ ಪರಿಣಾಮ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಈ ಮನೆಯಲ್ಲಿ ಕೆಲವರು ನನ್ನ ಮಾತು ಮೀರಿ ತಮಗಿಚ್ಛೆ ಬಂದಂತೆ ನಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಈ ಕೆಲಸಕ್ಕೆ ಬಾರದ ಪ್ರಯತ್ನದ ಪರಿಣಾಮವಾಗಿ ರಾಶಿಕಾ ಮತ್ತು ಸೂರಜ್ ಗೆದ್ದಿರೋ ಕಾಫಿಯನ್ನು ಈ ಕೂಡಲೇ ನನ್ನ ಗ್ಯಾಂಗ್ ಮೆಂಬರ್ಸ್ ಕೈಯಲ್ಲಿ ಕಳಿಸಿಕೊಡಿ. ಸ್ಪಂದನ, ನೆನಪಿಟ್ಟಿಕೊಳ್ಳಿ, ಪದೇ ಪದೇ ನೆನಪಿಸಲ್ಲ, ಇದು ಬರೀ ಆರಂಭ ಅಷ್ಟೇ. ಕಾಲ ಕಾಲಕ್ಕೆ ಊಟ, ತಿಂಡಿ, ನಿದ್ದೆ ಮಾಡಬೇಕಾದ್ರೆ ನನಗೆ ಅಗೇನ್ಸ್ಟ್ ಆಗಿ ಒಂದು ಮಾತು ಆಡಬಾರ್ದು ವಿಲನ್. ಅವಾಗಿಂದ ಹೇಳಿದ್ವಲ್ಲ. ಈಗ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ ಧ್ರುವ, ನಾನು ಆವಾಗಲೇ ನಿಮಗೂ ಹೇಳಿದೆ, ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳ್ಳಿ, ಅದಕ್ಕೆ ನಾನು ಏನೂ ಮಾತಾಡಲಿಲ್ಲ. ಆದರೆ ಅದರಿಂದ ಬೇರೆಯವ್ರಿಗೆ ಪರಿಣಾಮ ಆಗುತ್ತೆ ಅಂದರೆ ಯೋಚನೆ ಮಾಡಿ. ಯಾಕಂದರೆ ಅವ್ರು ಗೆದ್ದಿದ್ದು ಕಾಫಿ ಪುಡಿ ಇವಾಗ ನಾವು ಕೊಡಬೇಕು. ಅಲ್ಲಿ ಬರ್ದಿರೋದು ಅಷ್ಟೇ, ನಿದ್ದೆ, ಊಟ, ತಿಂಡಿ ಇದ್ರ ಮೇಲೂ ಪರಿಣಾಮ ಬೀಳುತ್ತೆ. ಇದರಿಂದ ನಿಮಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಇಡೀ ಮನೆಯವ್ರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದು ನನಗಿಷ್ಟ ಇಲ್ಲ. ಮೊದಲಿಗೆ ಸೂರಜ್ ಮತ್ತು ರಾಶಿಕಾ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇದಕ್ಕೆ ನನಗೆ ನೆಕ್ಸ್ಟ್ ಯಾವಾಗಲಾದರೂ ಅವಕಾಶ ಸಿಕ್ಕಿದಾಗ ಅದನ್ನು ಯಾವುದೋ ರೀತಿಯಲ್ಲಿ ನಾನು ರಿಟರ್ನ್ ಮಾಡಬೇಕಾದ್ರೆ ಅದನ್ನ ಮಾಡೇ ಮಾಡ್ತೀನಿ. ಒಂದು ಎರಡನೇದು, ನನಗೆ ಬಿಗ್ ಬಾಸ್ ಎಷ್ಟು ಇಂಪಾರ್ಟೆಂಟು, ನೀವುಗಳು ಅಷ್ಟೇ ಇಂಪಾರ್ಟೆಂಟ್ ಆಗ್ತೀರಿ. ಆದರೆ ನಂದೊಂದು ನಿರ್ಣಯಕ್ಕೆ ನಾನು ಬರ್ತೀನಿ. ನಿಮಗೆಲ್ರಿಗೋಸ್ಕರ ನಿಮ್ಮ ಏನೀಗ ಫೆಸಿಲಿಟೀಸ್ ಇಲ್ಲಿ ಸಿಗ್ತದೆ ಅದಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಗ್ಯಾಂಗಲ್ಲಿ ಬರ್ತೀನಿ. ಆದರೆ ನನ್ನ ಒಳಗಡೆ ನನ್ನ ಯುದ್ಧ ಇರೋದು, ನನ್ನ ಬಿಗ್ ಬಾಸ್ನ ತರೋದು, ಅದು ಒಳಗಡೆ ನನ್ನ ಒಳಗಡೆ ಇದ್ದೇ ಇರುತ್ತೆ. ಸರಿ ಹೋಗೋಣ. ಐ ಆಮ್ ಸಾರಿ ರಾಶಿಕಾ ಅವರೇ, ಐ ಆಮ್ ಸಾರಿ. ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಅಷ್ಟೇ ಪ್ರೀತಿ ಇದೆ, ಆದ್ರೆ ಕಾನ್ಸೆಪ್ಟ್ ಏನಿದೆ ಅದ್ರ ಪ್ರಕಾರ ಹೋಗೋಣ. ಹೇಳಬೇಕಿತ್ತು ನಾನು ಫಸ್ಟ್ ಅವರಿಗೆ, ನಾನು ಹೇಳಿದೆ ಅವರಿಗೆ, ಬಟ್
ಸಾರಿ ನೆಕ್ಸ್ಟ್ ಲಕ್ಷರಿ. ವಿಲಾನ್, ನಾನು ಇವ್ರಿಗೆಲ್ರಿಗೋಸ್ಕರ ನಿಮ್ಮ ಆಜ್ಞೆನ ನಾನು ಪಾಲಿಸ್ತೀನಿ. ಆದರೆ ನಾನು ನನ್ನ ಬಿಗ್ ಬಾಸ್ನ ಕರ್ಕೊಂಡು ಬರೋದಕ್ಕೆ ಯಾವ ಯುದ್ಧ ಆದರೂ ನಾನು ಆಡ್ತೀನಿ. ಆದರೆ ಇವ್ರಿಗೋಸ್ಕರ ಈಗ ನಾನು ನಿಮಗೆ ಸರೆಂಡರ್ ಆಗೇ ಆಗ್ತೀನಿ. ಅವಾಗ ನಾನು ಸಿಬಿ ಅನ್ನ ನಾನು ಇದನ್ನು ಹೇಳಿದ್ದು. ಮಧ್ಯಾಹ್ನ 3:05. ಹಲೋ 1 2 3 ಅದು ಕೊಡ್ಬಾರ್ದು ಅಂತ ಹೇಳಿಲ್ಲ. ಕಾಫಿ ಕಾಫಿ ಧನು ಬಿಡು. ಓ ಅದ್ಭುತವಾಗಿ ಹೋಗ್ತಾ ಇದ್ದೀರಾ. ಇಂಟ್ರೆಸ್ಟ್ ಇರ್ಲಿಲ್ಲ ಅವ್ರಿಗೆ ಕಾಫಿ. ಇವಳೆ ಅಲ್ಲ ಅವ್ನು ಬ್ಲ್ಯಾಕ್ ಕಾಫಿ ಬೇಕಾಗಿತ್ತು ಬಿಡು ಪಾಪ ಅವನಿಗೂ. ಕಾಫಿ. ಓಕೆ, ಇವತ್ತು ನಾನು ಏನು ನಿಮಗೆ ಅಸಿಸ್ಟ್ ಮಾಡಲಿ ಮೈ ಹೈನೆಸ್? ನನಗೆ ಇವತ್ತು ನೀವು ಅದೇ ಚಪಾತಿ ಹಿಟ್ಟು ಕಲ್ಸ್ಕೊಡೋಕೆ ಹೆಲ್ಪ್ ಮಾಡಬೇಕು. ಎಸ್ ಮ್ಯಾಮ್, ಡನ್. ಕಡಿಮೆ ಇರೋದಕ್ಕೆ 1 2 3 ಗೋ. ಏ ಸೇಮ್ 1 2 3 ಗೋ. ಮತ್ತೊಂದ್ಸರಿ 1 2 3. ಬಾಯಲ್ಲಿ ಹೇಳ್ಬೇಕು ಉಸಿರಿಲ್ಲ. ಎಂತ? ಸಂಜೆ 4:15. ಕಿಚನ್ ಬಾಯ್ಸ್ ರಘು, ಸೂರಜ್ ಸ್ಪೆಷಲ್ ಆಗಿ ಏನೋ ಕಳಿಸ್ಕೊಟ್ಟಿದ್ದೀನಿ ಸ್ಟೋರೂಮಲ್ಲಿ. ಶೋರೂಮಲ್ಲಿ ಏನೋ ಕಳ್ಸ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ತಂದು. ಅವಾಗ ಅವ್ರಪ್ಪ ಬೇಗ ನೀನು ಕಿಚನ್ ಬಾಯ್ಸ್. ಬೇಗ ಹೋಗಿ ಕಿಚನ್ ಬಾಯ್ಸು. ಕೊಡ್ತಾರೆ ನೋಡಿ ಕೆಲಸ ಈ ಸತಿ. ಸುಮ್ಮಿರಣ, ಯಾಕೆ ಒಟ್ಟರಿಸ್ತಾ ಇದೆಯಾ? ಹ್ಞೂ ಏನದು? ಚಾಕು. ಓ ಸೂಪರ್. ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಅಲ್ವಾ? ಏನೋ ಟೇಸ್ಟ್ ಐತೆ ಇದರಲ್ಲಿ. ಅಲ್ವಾ? ಕೂತ್ಕೊಳ್ಳಿ, ಏನೋ ಐತೆ. ಅಲ್ಲಪ್ಪ, ಒಂದು ಕ್ಯಾರೆಟ್ ಹಲ್ವಾ ಮನೆ ಗಲಾಟೆ ಆಗಿದೆ. ಕ್ಯಾರೆಟ್ ಹಲ್ವಾ ಅಲ್ಲ ಇದು. ಅದಕ್ಕೆ ಕ್ಯಾರೆಟ್ ಅಲ್ವಾ ಕೊಡ್ತೀವಿ. ಕ್ಯಾರೆಟ್ ಹಲ್ವಾ ಅಲ್ಲ. ಅದೇ ಅದೇ. ಹಾಂ ಕ್ಯಾರೆಟ್ ಹಲ್ವಾನಿ. ಅದು ಕಿತ್ತಾಡ್ಬೇಡಿ, ಒಬ್ಬೊಬ್ರು ಎತ್ಕೊತೀನಿ. ಎಲ್ಲರೂ ತಿನ್ನಿ ಅನ್ಬೇಕು. ತಿನ್ನಿ ಆಮೇಲೆ ತಿಂದೆ ಅಷ್ಟೇ ತಿನ್ನೋಣ. ಇವಾಗನೇ ಎಲ್ಲರದು ಬಾಯಲ್ಲಿ ನೀರು ಬಂತಲ್ವಾ? ಎಲ್ಲರೂ ಒಂದೊಂದು ಪ್ಲೇಟ್ ತಗೊಳ್ಳಿ. ತಗೊಳ್ಳೋ, ತಿನ್ಬೇಡ. ನಾನು ಎತ್ತಿ ತಗೊಂಡೆ ತಾನೆ. ಸರಿನಾ, ಸುಮ್ಮನೆ ಕೂತ್ಕೋ. ಬೇಡಿ ಅಂತ ಹೇಳಿದ್ರು. ಬಿಚ್ಚಿದನ್ನ ನಾನು ಆಗಲೇ ಹೇಳಿಲ್ವಾ ನಿಮ್ಮ ಬಿಗ್ ಬಾಸ್ ಥರ ನಾನು ಕ್ರೂರಿ ಅಲ್ಲ ಅಂತ. ಹೌದು ವಿಲನ್, ತುಂಬ ಒಳ್ಳೆಯವರು. ರಕ್ಷಿತಾ ಎಸ್ ವಿಲನ್. ತುಂಬ ಇಷ್ಟ ಅಲ್ವಾ ಕ್ಯಾರೆಟ್ ಅಲ್ವಾ? ಹೌದು. ಫಸ್ಟ್ ಬೈಟ್ ನೀನೇ ತಗೋಬೇಕು. ಯಾಕೋ ನನ್ನ ಖಾರ ಇರುತ್ತೆ. ಸ್ವಲ್ಪ ಸ್ವಲ್ಪ ತಿನ್ನು. ಸೆಕೆಂಡ್ ಚಾನ್ಸ್ ಸಿಕ್ಲಿಲ್ಲ ಅಂದ್ರೆ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಬಾಯ್ ಬಿಟ್ಟು ಹೇಳು. ಗಂಡ ಕ್ಯಾರೆಟ್ ಅಲ್ವಾ, ಸೀಪೆ ಇಲ್ಲ ಅನ್ಸುತ್ತೆ. ಸ್ವೀಟ್ ಇಲ್ಲ. ಏನೇನು ಅಂದ್ಬಿಟ್ರಿ? ನಿಮ್ಮ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೀನಿ. ಇದನ್ನು ತಿಂದರೆ ಮಾತ್ರ ರೇಷನ್ ಕಳಿಸೋದು. ತಿಂದ್ರೆ ಮಾತ್ರ ರೇಷನ್ ಕಳ್ಸಿ. ಒಬ್ಬೊಬ್ಬರು ಒಂದೊಂದು ಪ್ಲೇಟ್ ತಿಂದು ಖಾಲಿ ಮಾಡಬೇಕು. ಅಷ್ಟನ್ನು 13 ಜನ ಇದ್ದೀರಾ, ಒಂದು ಬ್ಯಾಸ್ಕೆಟ್ ರೇಷನ್ ಕೊಡ್ತೀನಿ ಒಂದು ಪ್ಲೇಟ್ಗೆ. ಆದರೆ 5 ಮಿನಿಟ್ಸಲ್ಲಿ ಫುಲ್ ತಿಂದಿರಬೇಕು. ಮಜಾ ಮಾಡಿ. ಸ್ಟಾರ್ಟ್. ಬೇಡ ಬೇಡ ಬೇಡ, ರಾಷನ್ ಸಿಕ್ಕಿಲ್ಲ ಪರವಾಗಿಲ್ಲ, ತಿನ್ನಿ. ಸೌಂಡ್ ಮಾತ್ರ ಮಾಡಬೇಡಿ. ಹಂಗ ಹಿಂಗ ತಿಂತ ಮೆಲ್ಲ ಮೆಲ್ಲ ತಿನ್ನಿ, ಜೋರ. ಮೂಗು ಬಂದ್ ಮಾಡಿ ತಿನ್ನಿ, ಆಗುತ್ತೆ. ನಾನು ತಿನ್ನಿ. ಅರ್ಧನೇ ಇರೋದು ತಿನ್ಕೊಂಡ್ಬಿಡು. ಮೂಗು ಬಂದ್ ಮಾಡಿ ತಿಂದ್ರೆ ಆಗುತ್ತೆ. ಮೂಗು ಬಂದ್ ಮಾಡಿ ತಿನ್ನಿ. ಇದೆ ಎಂತ ಎಷ್ಟು ಉಪ್ಪು ಹಾಕಿದ್ದಾರೆ. ಆ ಮಧ್ಯ ದ್ರಾಕ್ಷಿ ಇದ್ರೆ ದ್ರಾಕ್ಷಿ ತಿನ್ನು, ಸ್ವಲ್ಪ ಸ್ವೀಟ್ ಆಗುತ್ತೆ. ಕುಡಿಬೇಡಿ, ಯಾರು ನೀರು ಕುಡಿಬೇಡಿ. 5 ನಿಮಿಷ ಅಷ್ಟೇ ಟೈಮ್ ಇರುತ್ತೆ.
ತಿನ್ನಿ ಬಿಡಬೇಡಿ. ಎಲ್ಲ ಶಿಕ್ಷಣ ಮುಗ್ಸೋ ಆರಾಮಾಗಿ ಟೈಮ್ ಮುಗೀತು, ನಿಲ್ಸಿ. ಏನಿಲ್ಲ ಬಾ. ಎಷ್ಟು ಪ್ಲೇಟ್ ಇದೆ? 1 2 3 4 5 6 7 ಅಲ್ಲ, ಯಾರ್ಯಾರು ಬಿಟ್ಟಿರೋದು ಕೂತ್ಕೊಳ್ಳಿ ಎಲ್ಲ. ಎಲ್ರೂ ಕೂತ್ಕೊಳ್ಳಿ. ಇಲ್ಲ ರುಚಿಯಾದ ಕ್ಯಾರೆಟ್ ಹಲ್ವಾ ತಿಂದು ಈಗ ನೀವೆಲ್ಲ ಎಷ್ಟು ರೇಷನ್ ಪಡಿತೀರಿ ಅಂತ ಚೆಕ್ ಮಾಡೋಣ. ಅದಕ್ಕೂ ಮುಂಚೆ ನೀರು ಕುಡಿರಿ. ಕಪ್ಪುಗಳು ಎಲ್ಲಿ ಇಡ್ತಿದ್ದೀರಾ? ಸಾಕು ಬಿಡು. ಬೇಡ, ಒಂದು ಪೀಸ್ ಸ್ಮೆಲ್ ಮಾಡ್ತೀಯಾ? ಹಾಕಿದ್ರೆ ಇಷ್ಟು ಟೋಟಲಿ ಚೇಂಜಾ? ಎಕ್ಸ್ಪ್ರೆಷನ್ ಅನ್ನ ಕೊಡೋದು ಬೇಡವಾ? ಅಲ್ವೋ, ಅದು ಫುಲ್ ದೊಡ್ಡ ಸ್ಪೂನೇ ಬಾಯಿಗಾಗಿದೆ. ಸುಮ್ಮನೆ ಇದ್ಯಲ್ಲೋ. ಬರೀ ಉಪ್ಪಲ್ಲ. ನನಗೆ ಫಸ್ಟ್ ಬೈಟ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಷ್ಟು ನನಗೆ. ಆಯ್ತಾ? ಆಯ್ತು ಇಲ್ಲ. ಹಾಫ್ ಕ್ಯಾಪ್ಟನ್ನು ಪ್ಲೇಟ್ ಲೆಕ್ಕವೇ? 2 ಪ್ಲೇಟಲ್ಲಿ ಹಾಗೆ ಇದೆ ವಿಲನ್. ಪರವಾಗಿಲ್ವೇ? ನೀವೆಲ್ಲ ಸೇರಿ 11 ಬ್ಯಾಸ್ಕೆಟ್ ರೇಷನ್ ಪಡ್ಕೊಂಡಿದ್ದೀರಿ. ಶಬಾಷ್. ಥ್ಯಾಂಕ್ ಯು ವಿಲನ್. ತಿಂದಿದ್ದಾಯ್ತಲ್ವಾ? ಇನ್ನೂ ಬೇಕಾ ಕ್ಯಾರೆಟ್ ಅಲ್ವಾ? ಬೇಡ ವಿಲನ್. ಮತ್ತಿನ್ನೇನು, ಹೊರಡಿ. ಸಂಜೆ 5:45. ಹೌದು ವಿಲನ್. ಆಗ್ಬೇಕಾದ್ರು ಆಗದೆ ಹೋದ್ರೆ, ಏನಾದರೂ ಎಲ್ಲಾದರೂ ಒಂಚೂರು ಮಿಸ್ ಹೊಡೆದ್ರೆ ಈ ಸೌಂಡ್ ಬರುತ್ತೆ. ಮಜಾ ಮಾಡಿ. ಒಂಥರ ಆಗೋಯ್ತು ಸಡನ್ ಆಗಿತ್ತು. ರಾತ್ರಿ 7:05. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ನನ್ನ ಪ್ರೀತಿಯ ಗ್ಯಾಂಗ್ ಮೆಂಬರ್ಸ್, ಹೇಗಿದ್ದೀರಿ ಎಲ್ಲ? ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ವಿಲನ್. ಚೆನ್ನಾಗಿದ್ದೀವಿ. ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಇಲ್ಲ ವಿಲನ್, ಇನ್ನೂ ಅರ್ಧ ದಿನ ಅಷ್ಟೇ ಆಗಿರೋದು. ಇಲ್ಲಿ ನಿಮ್ದೊಂದು ಆಕ್ಟಿವಿಟಿ ರೂಮ್ ಇತ್ತಲ್ವಾ? ಹ್ಞೂ ಆಯ್ತು ವಿಲನ್, ಪಕ್ಕದಲ್ಲೇ. ಅದು ಈಗ ನನ್ನ ಅಡ್ಡ ಆಗಿದೆ. ಏನು? ಯಾರನ್ನ ಯಾವಾಗ ಅಡ್ಡಕ್ಕೆ ಕರಿತೀನೋ ಅವರು ಎಲ್ಲೇ ಇದ್ರು, ಏನೇ ಮಾಡ್ತಿರೋ ಸೀದಾ ಎದ್ದು ಬರ್ತಾ ಇರಬೇಕು ನನ್ನ ಅಡ್ಡಕ್ಕೆ. ಓಕೆ. ಚೈತ್ರ, ಕಂಗ್ರ್ಯಾಚುಲೇಷನ್ಸ್. ತುಂಬ ಲಕ್ಕಿ. ಎಲ್ಲರಿಗಿಂತ ನೀವೇ ಫಸ್ಟ್ ನನ್ನ ಅಡ್ಡಕ್ಕೆ ಬರಬೇಕು. ಬನ್ನಿ. ಹೋಗಿ. ಜೈ ಹನುಮಾನ್. ಗೊತ್ತಿಲ್ಲ, ಕರೆದಾಗ ಆಕ್ಟಿವಿಟಿ ರೂಮ್. ಅವ್ಳು ನೋಡ್ರೆ ನಾವೆಲ್ಲ ಭಯ ಬೀಳ್ಬೇಕು.
ಬರ್ತಿದೆ. ಚೈತ್ರ ಕುಂದಾಪುರ ಎಸ್ ವಿಲನ್. ಅಲಿಯಾಸ್ ಫೈರ್ ಬ್ರ್ಯಾಂಡ್ ಚೈತ್ರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ವಿಲನ್. ಅಲ್ಲ ಚೈತ್ರ, ಎಂಟ್ರಿ ಕೊಟ್ಟಲ್ಲ ಮನೆಗೆ, ಗೆಸ್ಟ್ ಆಗಿದ್ರಿ. ಸರಿ, ಈಗ ನೀವು ಒಬ್ಬರು ಕಂಟೆಸ್ಟೆಂಟ್ ಅಲ್ವಾ? ಹೌದು ವಿಲನ್. ಮತ್ತ್ಯಾಕೆ ಗೆಸ್ಟ್ ಥರನೇ ಇರಲ್ಲ ಇನ್ನೂ? ಇಲ್ಲ ವಿಲನ್, ನಾನು ಕಂಟೆಸ್ಟೆಂಟ್ ಥರನೇ ಇದ್ದೀನಿ. ನಿಜವಾಗ್ಲೂ? ಕಂಟೆಸ್ಟೆಂಟ್ ಥರ ಇನ್ನೂ ಆ್ಯಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗೋ ಪ್ರಯತ್ನ ಈಗ ಮಾಡ್ತಾ ಇದ್ದೀನಿ ವಿಲನ್. ಅಲ್ಲ ಚೈತ್ರ, ಒಂದು ರೀಸನ್ ಕೊಟ್ಟು ನಿಮ್ಮನ್ನ ಕ್ಯಾಪ್ಟನ್ಸಿಯಿಂದ ಹೊರಗಿಟ್ರು. ಹೌದು ವಿಲನ್. ಅದಕ್ಕೆ ಓಕೆ ಅಂದ್ರೆ? ಹೌದು ವಿಲನ್. ಆಮೇಲೆ ಸ್ಪಂದನ ಬಂದು ಅವ್ರ ಬದಲು ಆಡೋಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೌದು ವಿಲನ್. ಅದಕ್ಕೂ ಓಕೆ ಅಂದ್ರೆ? ಹೌದು ವಿಲನ್. ನೀವು ನಿಮಗೋಸ್ಕರ ಏನೂ ಡಿಮ್ಯಾಂಡ್ ಮಾಡ್ತೀನಿ, ಆಡ್ತೀರಿ. ಟಾಸ್ಕ್ ಗೆಲ್ಸಿದ್ದು ನೀವು, ಆದರೆ ಕ್ಯಾಪ್ಟನ್ ಆದವ್ರು ಯಾರು? ಸ್ಪಂದನ. ವಾರ ಇಡೀ ರೆಸ್ಟ್ ಮಾಡಿ ನಿಮ್ಮಿಂದಾಗಿ ಗೆದ್ದು ಈಗ ಅವರು ಮನೆ ಕ್ಯಾಪ್ಟನ್, ನೀವು ಮನೆ ಕೆಲಸದವರ? ಏನ್ ಗೊತ್ತಾ ಚೈತ್ರ, ಈಗ ನಾನು ನಿಮ್ಗೆ 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ಕ್ಯಾಪ್ಟನ್ ಬೆಡ್ರೂಮ್ ಈಗಲೇ ಓಪನ್ ಆಗುತ್ತೆ. ಆ ಬೆಡ್ರೂಮ್ ನಿಮ್ದಾಗತ್ತೆ. ಮನೆ ಕ್ಯಾಪ್ಟನ್ಸಿ ನಿಮ್ದಾಗತ್ತೆ. ಕ್ಯಾಪ್ಟನ್ ಇಮ್ಯುನಿಟಿ ಕೂಡ ನಿಮ್ಗೆ ಸಿಗುತ್ತೆ. ಓಕೆ. ಸ್ಪಂದನ ಎಲ್ಲ ಕಳ್ಕೊಂಡು ನೀವಿರೋ ಪೊಸಿಷನ್ಗೆ ಬರ್ತಾರೆ. ಓಕೆ. ಇದು ನಾನು ನಿಮಗೆ ಕೊಡ್ತಾ ಇರೋ ಒಂದು ದೊಡ್ಡ ಚಾನ್ಸ್. ಓಕೆ. ಓಕೆ ಓಕೆ ಅಂತಾನೆ ಇದ್ರ. ಇದು ನಿಮ್ಗೆ ಓಕೆ ಇದ್ರೆ ನಿಮ್ಮ ಪಕ್ಕದಲ್ಲಿರೋ ಎಲ್ಲೋ ಬಜರ್ನ ಒತ್ಬಿಡಿ. ಅಕಸ್ಮಾತ್ ಈ ಚಾನ್ಸ್ನ ನೀವು ರಿಜೆಕ್ಟ್ ಮಾಡಿ ತ್ಯಾಗಮಯಿ ಚೈತ್ರ ಆಗೋ ಆಸೆ ಇದ್ರೆ ಕ್ಯಾಪ್ಟನ್ಸಿ ಬಿಟ್ಟ ಹಾಗೆ ಈ ವಾರದ ಕ್ಯಾಪ್ಟನ್ಸಿ ರೇಸ್ನ ಕೂಡ ಬಿಟ್ರಿ. ಆಗ ಇನ್ನೊಂದು ಬದಲಿರೋ ರೆಡ್ ಬಜರ್ ಒತ್ಬಿಡಿ. ನಾನು ಎಲ್ಲೋ ಬಜಾರ್ನೇ ಓದ್ತೀನಿ ವಿಲನ್. ಒತ್ತಿ. ಮೊದಲನೇದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಕೊಟ್ಟಿಲ್ಲ ಅಂತ ಏನು ಹೇಳಿದ್ರು. ಬಹುಶಃ ನಾವು ಆ ಆಟದಲ್ಲಿ ಮುಂದುವರೆದಿದ್ದರೆ ಅದನ್ನು ಕಾರಣನ ಬೇರೆ ಯಾರಾದರೂ ಕೊಟ್ಟಿದ್ರೆ ನಾವು ಒಪ್ಕೊಳ್ತಿದ್ನೋ ಏನೋ. ಯಾಕಂದರೆ ನಾನು ಆಟ ಆಡಿಲ್ಲ, ನಾವಿಬ್ಬರು ಒಂದು ಬಾಲ್ ತಂದಿಲ್ಲ ಅನ್ನೋ ಕಾರಣಕ್ಕೆ ರಕ್ಷಿತಾ ಕಾರಣ ಕೊಟ್ಟಿದ್ದರೆ ನಾನು ಒಪ್ಕೋತಿದ್ನೋ ಏನೋ. ಆದರೆ ಸ್ಪಂದನ ಮತ್ತು ಅಭಿಷೇಕ್ ಅವ್ರನ್ನೇ ಹೊರಗಡೆ ಇಡಬೇಕು ಅನ್ನೋ ಬಯಕೆ ಇತ್ತು. ಅವರಿಬ್ಬರು ಕ್ಯಾಪ್ಟನ್ ಆಗೋದು ಇಷ್ಟ ಇರಲಿಲ್ಲ ರಕ್ಷಿತಾಗೆ. ಹಾಗಿದ್ದಾಗ ಅವ್ರನ್ನೇ ಆಯ್ಕೆ ಮಾಡ್ಕೋಬೋದಾಗಿತ್ತು. ಸ್ಟಿಲ್ ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅನ್ನೋ ಕಾರಣಕ್ಕೆ. ಕೊನೆಗೆ ನಾನು ಆಟ ಆಡಿದ್ದೀನಿ. ಸೊ ಆಟ ಆಡಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದಿರೋ ಕಾರಣಕ್ಕೆ ಮತ್ತು ಈ ಮನೆಯಲ್ಲಿ ಇಮ್ಯುನಿಟಿ ಪಡ್ಕೊಳ್ಳೋದು, ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ ಆಗೋದು ಬಹಳ ದೊಡ್ಡ ಅವಕಾಶ. ಅದಕ್ಕೋಸ್ಕರ ಎಲ್ಲರೂ ಬಡದಾಡ್ತಾ ಇರೋ ಕಾರಣಕ್ಕೆ ನಾನು ಈ ಆಯ್ಕೆನ ತಗೋತೀನಿ. ಈ ಮನೆಯಲ್ಲಿರುವಾಗ ಸ್ವಾರ್ಥಿ ಆಗೋದು ತಪ್ಪಲ್ಲ ಅನ್ನೋದು ಈ ಮನೆಯ ಬಹಳಷ್ಟು ಉದ್ದೇಶಗಳಲ್ಲಿ ಅದು ಒಂದು. ಹಾಗಾಗಿ ನಾನು ಈ ಕ್ಯಾಪ್ಟನ್ಸಿ ಅವಕಾಶವನ್ನು ಸ್ವೀಕಾರ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಚೈತ್ರ. ಇವಾಗಿಂದ ನೀವೇ ಈ ಮನೆಯ ಕ್ಯಾಪ್ಟನ್. ರಾತ್ರಿ 7:25. ಬಂದ್ರು. ಏನಾಯ್ತು? ಹಾ, ಏನಾಯ್ತು? ಚೈತ್ರಕ್ಕ ಯಾಕೆ ಯಾರ ಹತ್ರ ಮಾತಾಡ್ತಾ ಇಲ್ಲ? ಮನೆಗೆ ಹೋಗ್ತಾ ಇದೆಯಾ? ಏ ಚೈತ್ರಕ್ಕ ಗೇಟ್ ಓಪನ್ ಮಾಡ್ತಾವ್ರ ಚೈತ್ರ? ಏನಾಯ್ತು ಚೈತ್ರಕ್ಕ? ನಗಾಡ್ತಾವಳೆ, ಅವಳೇನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮ ಪಾಡಿಗೆ ನಾನು ಬಿಡಿ, ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಬಿಡಿ. ನೀರೆಂತದು ಬೇಕಾ? ಹಾ? ಅವ್ರ ಪಾಡಿಗೆ ಬಟ್ಟೆ ಪ್ಯಾಕ್ ಮಾಡಕ್ಕೆ ಹೇಳೋರೇನೋ. ಬಿಡ ಏನು ಹೇಳ ಬಿಡಿ. ಚೈತ್ರ ಮನೆಗೆ ಹೋಗ್ತಾ ಇದೆಯಾ? ನಾಮಿನೇಷನ್ ಪ್ಲೀಸ್ ಬಿಡಿ, ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಎಲ್ಲರಿಗೂ. ಹೌದಾ? ಓಕೆ. ಕಳ್ಳು ಬಾ, ಇದಕ್ಕೆ ಕೂತ್ಕೋ. ಏನೇ ಮಿನಿ ನಾನೇ ಬರ. ಏನೂ ಮಾಡೋಕ್ಕಾಗಲ್ಲ.
ಆ್ಯಕ್ಚುಲಿ ನಿನ್ನ ಲಕ್ಕಿ ಫೇಲ್ ಅನ್ಕೊಂಡಿದ್ದೆ, ಬ್ಯಾಡ್ ಲಕ್ಕಿ ಫೇಲ್ ಅಂತ ಈಗಲೇ ಗೊತ್ತಾಗಿದ್ದು. ಒಳ್ಳೇದಾಯ್ತು ಸ್ವಾಮೀಜಿ ಸರ್. ಬಾ ಆಯಿತು, ಕೂತ್ಕೋ. ನಾನು ಇವತ್ತಿಂದ ಚಪಾತಿ ಮಾಡೋಗಿಲ್ಲ. ಯಾಕೆ? ವಿಲ್ಲನ್ ಅದನ್ನ ಹೇಳಿ ಕಳ್ಸಿದ್ರಾ ಚೈತ್ರಕ್ಕ? ಚಪಾತಿ ಯಾಕೆ ಮಾಡಂಗಿಲ್ಲ? ಏನಾಯ್ತಕ್ಕ ಚೈತ್ರ? ಓಡಾಡ್ತಾ ಇದೆಯಾ? ಅಲ್ಲ ಚಪಾತಿ ಯಾಕೆ ಮಾಡಂಗಿಲ್ಲ ಚೈತ್ರ? ಚಪಾತಿ ಮಾಡ್ಬೋದಲ್ಲ. ಇರೋಣ ದೀಪ ಹಚ್ಲಿ. ಏನು ಮಾಡ್ತಾಳೆ? ದೀಪ ಇಡ್ತಾರ್ದಾ? ಓಹೋ ದೇವ್ರಿಗೆ ಬಸ್ಕಿ. ಬಾರಮ್ಮ. ಏನಾಯ್ತಕ್ಕ? ಬಾ ಕೂತ್ಕೋ. ಇದಕ್ಕೆ ಇವತ್ತಿಂದ ನಾನೇ ಕ್ಯಾಪ್ಟನ್ ಈ ಮನೆಗೆ. ಯಾಕೆ? ಹ್ಞೂ, ಯಾರು ಹೇಳಿದವರು? ಹೇಳಿ ಅಣ್ಣ, ಇಲ್ಲಿ ನೋಡಿ ಎಂತ ಟ್ವಿಸ್ಟ್ ಕೊಡ್ತಾಳೆ ಇವ ಅಕ್ಕ. ಏನು? ಕ್ಯಾಪ್ಟನ್ ನಾನು ಈ ಮನೆಗೆ. ಹಾ, ಈ ಮನೆಗೆ ನಾನೇ ಕ್ಯಾಪ್ಟನ್. ಸೂಪರ್. ಜೈ ಜೈ ಮಹಾಕಾಲ್. ಏ ಸುಮ್ಮನೆ ಟಚ್ ಯಾರು ಹೇಳಿದ್ದು? ಹೆಂಗಣ? ಎಂತ ಸತ್ಯನಾ? ಯಾರು ಹೇಳಿದ್ದು? ಟಚ್ ಮಾಡಿದ್ದು ಹೆಂಗೆ? ಆಪ್ಷನ್ ಕೊಟ್ರು. ಹೌದಾ? ಒಳ್ಳೇದು. ಹಾಗೂ ಆಡಿದಿರಿ ಸಿಕ್ಕಿದೆ. ಜೈ ಮಹಾಕಾಲ್. ನೋಡು ಅಷ್ಟು ಹೇಳು. ಹಿಂಗೆ ಟಚ್ ಮಾಡ್ತಾಳೆ. ಕೊಟ್ಟಿದ್ದಾರೆ, ಅನುಭವಿಸಿ. ಆ ಸಿಚುಯೇಷನ್ ನಾನೇ ಯಾಕೆ ಬರ್ತೀನಿ ಅಂತ. ಇಟ್ ವಾಸ್ ನಾಟ್ ಇಂಟೆನ್ಷನಲ್. ದಿಸ್ ವಾಸ್ ಆಲ್ಸೋ ನಾಟ್ ಇಂಟೆನ್ಷನಲ್. ಏನು ಮಾಡೋಕ್ಕಾಗಲ್ಲ, ಇಟ್ ವಾಸ್ ಸಿಚುವೇಶನಲ್ ಅಷ್ಟೇ. ಧೈರ್ಯವಾಗಿ ಅಣ್ಣ, ನಾವನೇ ಏನು? ಈ ಮನೆಗೆ ನಾನೇ ಕ್ಯಾಪ್ಟನ್. ಇದೆಂತ ನ್ಯೂಸ್? ಅದಕ್ಕೆ ಚಪಾತಿ ಮಾಡಲ್ಲ. ಸುಳ್ಳು ಹೇಳ್ತಿದ್ದಾರೆ ಅವ್ರು, ಸುಮ್ಮನೆ ಹೇಳ್ತಿದ್ದಾರೆ. ಪ್ರ್ಯಾಂಕ್. ಏನೋ ಏನ್ ಗೊತ್ತಾ, ವಿಲನ್ ಏನೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿಲ್ಲ. ವಿಲನ್ ಕೊಟ್ಟಿರೋದು. ಕಾಮಿಡಿ ಮಾಡ್ಬೇಡ, ಕೂತ್ಕೋ. ಆಯ್ತು, ಸೀಕ್ರೆಟ್ ಟಾಸ್ಕ್ ಇದು. ಆಡ್ತಾ ಇದ್ದಾರೆ. ಹೇಗ್ ನಂಬೋದು ನಾವು ವಿಲನ್ ಹೇಳಿರೋದು ಅಂತ? ನೀವು ಸುಮ್ಮನೆ ನಮ್ಮನ್ನ ಪ್ರಾಂಕ್ ಮಾಡಿ ಹೇಳೋದು ಹೇಳಿದ್ದೀನಿ, ನಂಬೋದು. ಕೂತ್ಕೋ, ಕಾಮಿಡಿ ಮಾಡ್ಬೇಡ. ಆಯ್ತು, ಏನ್ ನೀನು ಒಬ್ಳಿಗೆ ಕಾಮಿಡಿ ಚೈತ್ರಕ್ಕ ಏನು ಅಂತ ಸರಿ ಹೇಳಿ ಬನ್ನಿ ಅಟ್ಲೀಸ್ಟ್. ನಾನು ಕ್ಯಾಪ್ಟನ್ ಆಗ್ಬೋದು ಅನ್ನೋ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಆಪ್ಷನ್ ತಗೊಂಡ್ರಾ? ಬೇರೆ ಏನೂ ಇಲ್ಲ. ಅಂದ್ರೆ ಆಪ್ಷನ್ ಬಿ ಇರ್ಲಿಲ್ವಾ? ಆಪ್ಷನ್ ಬಿ ನಾಮಿನೇಟ್ ಆಗಬೇಕು ಅಷ್ಟೇ. ಅದೇ ಇವಾಗ ಎಲ್ಲರಿಗೂ ಕರೆದ್ಬಿಟ್ಟು ಅದರ ಆಪ್ಷನ್ ಕೊಡ್ತಾರಾ ಅಥವಾ ನಿಮಗೆ ಗೊತ್ತಿಲ್ಲ, ಅದೀಗ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಂದ್ರೆ ನಿಮಗೆ ಯಾಕೆ ಆ ಆಪ್ಷನ್ ಕೊಟ್ರು ಅಂತ ನಾನು ನೀಟಾಗಿ ಅದೇ ಸಿ ಈಗ ಒಬ್ಬೊಬ್ರಿಗೆ ಇನ್ನು ಒಳಗಡೆ ಹೋಗಕ್ಕೆ ಯಾರ್ಯಾರು ಏನೇನು ಆಪ್ಷನ್ ಕೊಡ್ತಾರೆ ಕೇಳ್ತಿರೋದು. ನಿಮಗೆ ಯಾಕೆ ಆ ಆಪ್ಷನ್ ಕೊಟ್ರು ಅಂತ. ಗೆಸ್ಟ್ ಆಗಿ ಬಂದಿದ್ದೀರಾ, ಇನ್ನ ಗೆಸ್ಟ್ ಆಗೇ ಇದ್ದೀರಾ, ಅದನ್ನೆಲ್ಲ ಜನರಲಿ ಹೇಳಿದ್ರು. ಸೊ ನಾನು ಇದನ್ನ ಮನೆಯವ್ರಿಗೆ ತಿಳಿಸ್ಬೋದ ಕೇಳಿದಾಗ ತಿಳಿಸ್ಬೋದು ಅಂತಂದ್ರು. ಉಳಿದಿರೋದು ನನ್ಗೆ ಒಳಗಡೆ ನಾಮಿನೇಟ್ ಆಗ್ತೀಯಾ ಆ ಥರ ಅಲ್ಲ. ನಮ್ಗೆ ಯೆಲ್ಲೋ ಮತ್ತೆ ರೆಡ್ ಬಟನ್ ಇಟ್ಟಿದ್ರು. ಸೊ ಎಲ್ಲೋ ಬಟನ್. ಆಪ್ಷನ್ ಬಿ ಏನಿತ್ತು? ಆಮೇಲೆ ಸ್ವಲ್ಪ ನಾನು ಡ್ರಾಮಾದಲ್ಲಿದ್ದೀನಿ, ಒಂಚೂರು ಸೇರ್ಕೊಂಡ್ ಬರ್ತೀನಿ. ಸರಿ, ಹೋಗು ಸುಧಾರಿಸ್ಕೊಬ್ರು. ರಾತ್ರಿ 7:35. ಚಾನ್ಸ್ ಕೊಟ್ಟಾಗ ತೊಗೊಂಡಿದ್ದೀನಿ, ತಪ್ಪಿಲ್ಲ. ನಾನು ಅದನ್ನೇ ಆದರೆ ಇಲ್ಲಿ ಬಂದು ಅದು ಡೈರೆಕ್ಟಾಗಿ ಹೇಳೋದು. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತಾರೆ ಅಂತ ಗೊತ್ತಾಗ್ತದೆ. ಅವಳಿಗೆ ಏನು ಅನ್ಕೊಂತಾರೆ ಇವರಲ್ಲ ಅಂತ ಅವಳಿಗೆ ಗಾಬರಿ ಆಗ್ಬಿಡೈತೆ. ಇವಾಗ ಅಲ್ಲಿರೋದು ಆಪ್ಷನ್ ಒಪ್ಕೊಂಡಿಲ್ಲ ಅಂದರೆ ನಾಮಿನೇಟ್ ಆಗ್ತೀರಾ ನೀವು ಡೈರೆಕ್ಟಾಗಿ ಅಂತ ಹೇಳಿದ್ರು ಅಂತ ಹೇಳಿದ್ಲು. ಆಮೇಲೆ ತಿರ್ಗಿ ಅವಳಿಗೆ ಅದು ಹೆಂಗೆ ಜೋಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಅದಕ್ಕೆ ಒಂದು 5 ನಿಮಿಷ ಟೈಮ್ ತೊಗೊಂಡವಳೆ. ಬಟ್ ಇಟ್ಸ್ ಓಕೆ, ಒಳ್ಳೆ ಟ್ವಿಸ್ಟಪ್ಪ. ಹೌದು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಐ ಅಗ್ರಿ, ಎಲ್ಲರೂ ಈ ಮನೇಲಿ ಸ್ವಾರ್ಥಿಗಳೇ ಆಗ್ತಾರೆ ಅಂತ. ನೆನ್ನೆ ಬಟ್ ಹೋದ ವಾರ ಎಲ್ಲ ನಾವು ಅದನ್ನು ಹೇಳಿದ್ದೀವಲ್ಲ ಅವ್ರಿಗೆ, ಚೈತ್ರಕ್ಕ ಬೇರೆಯವ್ರಿಗೋಸ್ಕರ ಆಡ್ಕೊಟ್ರಿ ನೀವು ಮಾಡ್ಕೊಟ್ರಿ ಅಂತ. ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದು. ನೀನೇನು ಮಾಡ್ತಿದ್ದೆ? ನಿಂಗೆ ಆಪ್ಷನ್ ಕೊಟ್ಟಿದ್ರೆ ನೀವ್ ಆಡಿದೀರಾ, ನೀವ್ ತಗೋತೀರಾ, ಅದನ್ನೇ ಹೇಳ್ತಿರೋದು. ಈಗ ನಮಗೂ ಆಪ್ಷನ್ ಇವಾಗ ಕೊಟ್ರೆ ನಾವು ಆಡೇ ಇಲ್ವಲ್ಲ ಕ್ಯಾಪ್ಟನ್ಸಿಗೆ. ಬಟ್ ಸ್ಟಿಲ್ 1 ವೀಕ್ ಇಮ್ಯುನಿಟಿ ಸಿಗುತ್ತೆ, ಕ್ಯಾಪ್ಟನ್ ಆಗ್ತೀರಾ ಅಂತಂದ್ರೆ ತಗೊಂತೀರಾ. ನೀವ್ ತಗೊಂಡಿರೋದು ತಪ್ಪು ಅಂತ ಹೇಳ್ತಿಲ್ಲ. ಆಟಾಡಿಲ್ಲ, ಅದಂಗೆ ತಗೊಳಕ್ಕಾಗುತ್ತೆ? ನಾನು ಆಪ್ಷನ್ ಕೊಟ್ರೆ ನಾನ್ ತಗೊಳ್ತಾ ಇರ್ಲಿಲ್ಲ. ನಾನು ಆಟಾಡಿಲ್ಲ, ನಾನು ತಗೊಳಲ್ಲ. ನೀವು ರಘು ಸರ್ ಆಟ ಆಡಿದ್ರೆ 100%. ನಿಮ್ ಜಾಗದಲ್ಲಿ ಇದ್ದಿದ್ರೆ ತಗೋತಿದ್ವಿ. ನಿಮ್ಮ ಜಾಗ ಇದ್ರೆ ಗ್ಯಾರಂಟಿ ತಗೊಳ್ತೀನಿ. ನಾನು ತಗೊಂಡೆ. ರಾತ್ರಿ 7:50. ನೀವು ಆಟ ಆಡ್ಬೇಕಾದ್ರೂ ನಿಮಗೆ ಗೊತ್ತಿತ್ತು ದಟ್ ನಾನು ಆಟ ಆಡಿದ್ರು ನಾನು ಕ್ಯಾಪ್ಟನ್ ಆಗಲ್ಲ ಅಂತ ಗೊತ್ತಿತ್ತು. ಅದನ್ನಲ್ಲಿ ಹೇಳಲಿಲ್ವಾ ಅಂತ ನಾನು ಕೇಳ್ತಿರೋದು. ನಾನು ಅದನ್ನ ಹೇಳಿದೆ. ಅದಕ್ಕೆ ಅದು ಬಿಗ್ ಬಾಸ್ ಇದು ಆಗ ಅದು ಬಿಗ್ ಬಾಸ್ ಕೊಟ್ಟಿದ್ದು, ಇವಾಗ ಇದು ಬಿಗ್ ಬಾಸ್ ಮನೆ ಅಲ್ಲ, ಇದು ವಿಲನ್ ಮನೆ ಅಂತಂದ್ರು. ಇಮ್ಯುನಿಟಿ ಅದು ಹೇಳಿದ್ರು. ಇಮ್ಯುನಿಟಿ, ಕ್ಯಾಪ್ಟನ್ ರೂಮು ಮತ್ತು ಕ್ಯಾಪ್ಟನ್ಸಿ 3. ಕ್ಯಾಪ್ಟನ್ ರೂಮ್ ಓಪನ್ ಮಾಡ್ತಾರಂತ. ನೀವು ಡೈರೆಕ್ಟ್ ನಾಮಿನೇಟ್ ಆಗ್ತೀರಾ? ಡೈರೆಕ್ಟ್ ನಾಮಿನೇಟ್ ಆಗ್ತೀನಿ. ಹೇಳಿಲ್ಲ ಏನು ಫಸ್ಟ್ ಸೆಕೆಂಡ್ ಎಲ್ಲಿ ಆಚೆ ಅಂತ ಹೇಳಿದೆ ನೀವು ನಾಮಿನೇಟ್ ಆಗ್ತೀರಾ ಅಂತ ಹೇಳೇ ಇಲ್ಲ. ನಾನು ಮತ್ತೆ ಪುನಃ ಅದನ್ನೇನು ಕೇಳಕ್ ಹೋಗ್ಲಿಲ್ಲ. ಎಲ್ಲ ಬಟನ್ ತಗೊಂಡೆ. ಆಪ್ಷನ್ ಬಿ ನಾಮಿನೇಷನ್ ಆಗ್ತೀನಿ ಅಂತ ಹೇಳಿಲ್ಲ. ಅಂದ್ರೆ ನಾನು ಅದನ್ನ ಅವಾಗ ನಾಮಿನೇಷನ್ ಆಪ್ಷನ್ ಅನ್ನೋ ತರ ಹೇಳಿಲ್ಲ. ನನಗೆ ಕ್ಲಿಯರ್ ಅವಾಗ ನಾನು ಹೇಳಿದ್ರೆ ಅದಕ್ಕೆ ಸಾರಿ, ಅದನ್ನ ಹಂಗಲ್ಲ. ಸ್ಪಂದನ 10 ಕ್ವೆಶನ್ ಕೇಳ್ತಾ ಇದ್ದಾರೆ ಬೇರೆ ಬೇರೆ. ಯಾಕೆಂದ್ರೆ ಇಲ್ಲಿಂದ ಎಂತ ಪಾಲಿಶ್ ಆಗ್ತಾ ಉಂಟಲ್ವಾ, ಅಲ್ಲಿ
ಕಾಣಿಸ್ಲಿಲ್ಲ. ಅರ್ಥ ಆಯ್ತಾ? ಅದೇ ಎಕ್ಸಾಕ್ಟ್ಲಿ ನಿಮಗೆ ಸಿಗಲ್ಲ ಅಂತ ಗೊತ್ತಿದ್ಮೇಲೆ ನೀವು ಯಾರೋ ಆಪ್ಷನ್ ಕೊಟ್ಟ ತಕ್ಷಣ ನೀವು ತಗೊಳಕ್ಕೆ ಓಕೆನಾ? ಏನು ಅದ್ರಲ್ಲಿ ಏನು ತಪ್ಪಿದೆ? ಬಟ್ ನನ್ನಿಂದ ಒಂದು ಗೇಮ್ ಸ್ಟಾಪ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಮನವೊಲಿಸಿದೆ ಅಂತಲೇ. ಹೌದು. ಬಟ್ ನನಗೆ ಅವತ್ತಿಗೆ ನನಗೆ ನಿರೀಕ್ಷೆ ಇರ್ಲಿಲ್ಲ ನೀನು ಆ ಯೋಚನೆ ಇಟ್ಕೊಂಡು ನೀನು ಇದು ಮಾಡ್ತಿದ್ಯಾ ಅಂತ. ಬಟ್ ನಾನು ಅದನ್ನ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ಮಾಡಿದ್ದೆ. ಬಟ್ ನೀನು ಅದನ್ನ ಹೇಳಿದೆ, ಹೌದಲ್ವಾ? ಸೊ ನಂಗೆ ಇವತ್ತಿನ ತನಕನೂ ನಾನು ಅದನ್ನ ನಿರೀಕ್ಷೆ ಇರ್ಲಿಲ್ಲ. ಸೊ ನಿನ್ನೆನೂ ನೀನು ಅದನ್ನ ಹೇಳಿದ್ಯಾ, ಈಗಲ್ಲ ಆಪ್ಷನ್ ಕೊಟ್ಟಾಗ ನಾನು ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು? ರಾತ್ರಿ 8:45. ಏನ್ರಿ? ಓಹೋ ಹೋ ಹೋ ಹೋ. ವಿಲನ್ ಎಂದು ಗಡಗಡ ನಡುಗುತ್ತಿದ್ದ ಚೈತ್ರ ಕುಂದಾಪುರ ಅವರಿಗೆ ವರವಾಗಿ ವಿಲನ್ ಅವರು ಬಂದಿದ್ದಾರೆ. ಮಾತಾಡಿದ್ರು ಮಾಡಿ ಈಗ ಗಾಬರಿ ನಿಮಗೆ ಅವ್ರು ಮಾತಾಡ್ದಂಗ ಆಯ್ತು. ಇದು ಏನೋ ಗಿಲ್ಲಿ, ಇದು ಬಾಸ್ಕೆಟ್ ಅಲ್ಲ, ಅದು ಬ್ಯಾಸ್ಕೆಟ್. ಒಂದು ಚಪಾತಿ ತಿನ್ನಕ್ ಬಿಡ್ರು. ಗಿಲ್ಲಿ ಏನ್ ಆಟ ಆಡ್ತಾ ಇದ್ಯಾ? ಸುಮ್ನಿರು, ಸುದೀಪ್ ಸರ್ ಬೈದಿದ್ದಾರೆ. ಈಗ ಅದೆಲ್ಲ ಆಯ್ತು, ರಾಣಿ ತರನೇ ಇರಿ. ಇನ್ನು ಅದು ಚುಕು ಚುಕು ಪುಕು ಪುಕು ಎಲ್ಲ ಬೇಡ. ಆಡಳಿತ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸೂಟ್ ಆಗಲ್ಲ. ನಾನು ಅದನ್ನ ಬೆಳೆಸಿದ್ರೆ ಅದು ನಂದೇ ಇದಾಗತ್ತೆ. ಅಲ್ಲ, ನಾನು ನಿನಗೆ ಸಾರಿ ಕೇಳೋದು ಮತ್ತೊಂದು ಮಾಡೋದು ಅದು ನನಗೇನೆ ಫೇಕ್ ಅನ್ಸುತ್ತೆ. ಸಾರಿ ಅಲ್ಲ ಮ್ಯಾಮ್, ನೀವು ಗಳಿಸಿರೋದು ನಿಮಗೆ ಸಿಕ್ಕಿದೆ, ದಕ್ಕಿದೆ, ಆಟ ಆಡಿದಿರಿ, ಸಿಕ್ಕಿದೆ ಅಷ್ಟೇ. ಅದ್ರಲ್ಲಿ ಏನು ಎಲ್ಲರೂ ನನ್ನ ಲಕ್ಕಿ ಲಕ್ಕಿ ಏನಲ್ವಲ್ಲ. ಬಾಕ ಅಣ್ಣ ನೀನು ಕಾಲ್ ಹಿಡಿ ತಿನ್ಕೊಳೋ ಒಂದು ಬಿಡು. ಗಿಲಿ ಎಲ್ಲರಿಗೂ ಒಳಗ್ ಕರ್ದಿ ಅದೇಂಗ್ ಚೈತ್ರಿಗೆ ಮಾತ್ರ ಆಚೆ ಇಟ್ಕೊಂಡ್ ಮಾಡ್ತೀರಾ? ಬಿಡ್ತಾ ಇಲ್ವಲ್ಲ ಅಂದ್ರೆ ಜನ್ಮದಲ್ಲಿ ನಿಮಗೆ ನೆಮ್ಮದಿ ಆಗಿರಕ್ ಗಿಲ್ಲಿ ಜೊತೆಗೆ ಹೋಗಿ ಆರಾಮಾಗಿ ಇಲ್ಲಿ ಪರ್ಪಸ್ ಅಂತ ಹೋಗೋದು. ದಯವಿಟ್ಟು ಈ ಕಡೆನೆ ಬರ್ಬೇಡ, ದಯವಿಟ್ಟು ಮನೆ ಆಲ್ರೆಡಿ ನೋಡು ಬಾಗಿಲಿಗೆ ಬಂದು ನಂಟ್ರ ಆಚೆಗೆ ಹೋಗು ಅಂತ ಇರೋದು. ಹೌದಪ್ಪ, ನೀನು ಮೊದಲನೇ ದಿನ ಏನಂತ ನೆನಪಿದೆ. ಇನ್ ಬೇಡ ನನಗೆ ಅದು. ಏನು ಆಗೋಯ್ತು ಹೋಗಿದ್ದು ಕ್ಯಾಪ್ಟನ್ಸಿಯಲ್ಲಿ. ಯಪ್ಪ ಸ್ಟಾರ್ಟ್ ಮಾಡೋದು ಕಾಲು ಏಟಾಯ್ತು. ನೀವು ಹೋಗಿ ಬಂದು ಅಭಿಷೇಕ್ ಬಂದ, ಅವನು ಹೋದ, ಇವಳು ಹೋದ್ಲು. ರಾತ್ರಿ 9:10. ಬನ್ನಿ, ಬಂತು. ಹಲೋ ರಾಶಿಕಾ. ಹಲೋ ವಿಲನ್. ರಾಶಿಕಾ, ಎಸ್ ವಿಲನ್. ಮೋಸ್ಟ್ ಆಫ್ ದ ಟೈಮ್ ನೀವು ಕ್ಯಾಪ್ಟನ್ಸಿ ರೇಸ್ಗೆ ಬಂದು ರೇಸಿಂದ ಔಟ್ ಆಗಿದ್ದೀರ. ಅದು ನಿಮ್ಮಿಂದ ಅಲ್ಲ, ಮನೆಯವರಿಂದ. ಕರೆಕ್ಟಾ? ಹೌದು. ಇವತ್ತು ನಿಮಗೆ ನಾನೊಂದು ಡೀಲ್ ಕೊಡ್ತೀನಿ. ಈ ವೀಕ್ನ ಕ್ಯಾಪ್ಟನ್ಸಿ ರೇಸ್ನಲ್ಲಿ ನಿಮ್ಮನ್ನ ಡೈರೆಕ್ಟ್ ಕ್ಯಾಂಡಿಡೇಟ್ ಆಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಖುಷಿನಾ? ನೀವು ಮಾಡಬೇಕಾಗೋದು ಇಷ್ಟೇ, ಮನೆಯ ಬೇರೆ ಇಬ್ಬರನ್ನ ಈ ವಾರದ ಕ್ಯಾಪ್ಟನ್ಸಿ ರೇಸ್ನಿಂದ ನೀವು ಬ್ಲಾಕ್ ಮಾಡಬೇಕು. ಇದು ನಿಮಗೆ ಓಕೆ ಇದ್ರೆ ನಿಮ್ಮ ರೈಟ್ ಸೈಡಲ್ಲಿರೋ ಯೆಲ್ಲೋ ಬಸರ್ ಒತ್ತಿ. ಇಲ್ಲ ಅಂದರೆ ಆಸ್ ಯೂಶುವಲ್ ನೀವು ಈ ವಾರದ ಕ್ಯಾಪ್ಟನ್ಸಿ ರೇಸನ್ನು ಬಿಟ್ಬಿಡಿ ಹಾಗೂ ಲೆಫ್ಟ್ ಸೈಡಲ್ಲಿರೋ ರೆಡ್ ಬಜಾರ್ನ ಒತ್ತಿ. ಏನು ಮಾಡ್ತೀರಾ? ಬ್ಲಾಕ್ ಮಾಡ್ತೀನಿ ವಿಲನ್. ಸ್ಮಾರ್ಟ್ ಚಾಯ್ಸ್. ಈಗ ಯಾರಿಬ್ಬರನ್ನ ಬ್ಲಾಕ್ ಮಾಡ್ತೀರಾ? ಯಾಕೆ? ವಿಲನ್, ನಾನು ರಘು ಅವ್ರನ್ನ ಮತ್ತು ಧನುಷ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸಿಂದ ಬ್ಲಾಕ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ 2 ಸಲ ಕ್ಯಾಪ್ಟನ್ ಆಗಿದ್ದಾರೆ, ಬೇರೆಯವ್ರಿಗೂ ಆ ಚಾನ್ಸ್ ಸಿಗಬೇಕು. ಆ್ಯಂಡ್ ಆಲ್ರೆಡಿ ಅವ್ರು ಪ್ರೂವ್ ಮಾಡಿದ್ದಾರೆ ಕ್ಯಾಪ್ಟನ್ ಆಗಿ. 2 ಸಲ ಆಗಿರೋದ್ರಿಂದ ಇನ್ನು 3ನೇ ಸಲಿಗೆ ಬೇರೆಯವ್ರಿಗೆ ಅವಕಾಶ ಸಿಗಲಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಧನುಷ್ ಆ್ಯಂಡ್ ರಘು ಅವ್ರನ್ನ ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ. ಆಲ್ ರೈಟ್, ನಿಮ್ಮ ಚಾಯ್ಸ್ ಅಂತೆ ರಘು ಮತ್ತೆ ಧನುಷ್ ಈ ವಾರದ ಕ್ಯಾಪ್ಟನ್ಸಿ ರೇಸಿಂದ ಬ್ಲಾಕ್ಡ್. ಮತ್ತು ನೀವು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಕ್ಯಾಂಡಿಡೇಟ್ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವಿಲನ್. ಬಾಯ್.
ನೀ ಮತ್ತೆ ನೋಡಿಲ್ಲ ಅಂತ ಹೇಳ್ಬೇಡ ಅವ್ಳ ನಂಬರ್ ಆಯ್ತಾ ನನಗೆ ಆಯ್ತಾಯ್ತು ಈಗ ಮಜಾ ಇವ್ರಿಗನ್ನ ಕ್ಯಾಪ್ಟನ್ಸಿಂದ ಕುಡಿಸ್ತವ್ರೆ ಇಬ್ರು ಮೊದಲೇ ಮನೇಲಿ ನೋಟು ಎಲಿಮಿನೇಟ್ ಮಾಡಿದ್ರು ರಾತ್ರಿ 9:15. ಅಲ್ಲ ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಕಷ್ಟಪಟ್ಟು 10 ಸತಿ ಕ್ಯಾಪ್ಟನ್ ಆಗ್ತೀನಿ, ಅದೇ ರೀಸನ್ ಹೆಂಗಾಗುತ್ತೆ? 2 ಸತಿ ಕ್ಯಾಪ್ಟನ್ ಆಗಿ ಇನ್ನೊಂದ್ಸತಿ ಆಗ್ಬಾರ್ದು ಅಂತ ಯಾರು ಹೇಳೋರು ಇಲ್ಲಿ? ಬೇರೆ ಏನೇ ರೀಸನ್ ಕೊಟ್ರು ನಾನು ಒಪ್ಕೊಂತೀನಿ. ಕಾಂಪಿಟೇಟರ್ ಅಂತ ಯೂಸ್ ಮಾಡಬಹುದಿತ್ತು. ಕಾಂಪಿಟೇಟರ್ ಅಂತ ತಗೊಳಕ್ ಆಗಲ್ಲ. ಓಕೆನಾ, ಎಲ್ಲ ಕಾಂಪಿಟೇಟರ್ಸ್ ಎಲ್ಲ ಕಾಂಪಿಟೇಟರ್ ಕ್ಯಾಪ್ಟನ್ ಅಂತ ಬಂದಾಗ ಅದಕ್ಕೊಂದು ಕ್ಯಾಪ್ಟನ್ಸಿ ಅಂತ ಬಂದಾಗ ಅದು ಹೋಗ್ತಾ ಹೋಗ್ತಾ ಇನ್ನ ಟಫ್ ಆಗುತ್ತೆ. ಅವ್ರು ನನಗೆ ಟಫ್ ಕಾಂಪಿಟೇಟರ್ ಅಂತ ಹೇಳಕ್ ಆಗಲ್ಲ ಇಲ್ಲಿ. ಟಫ್ ಕಾಂಪಿಟೇಷನ್ ಅಂತ ಹಂಗ ನಾವೇನಾಗ್ತೀವಿ, ಎಲ್ಲರೂ ಕಾಂಪಿಟೇಟರ್ ಹೌದು, ಬಟ್ ಎಲ್ಲರಿಗೂ ಒಂದು ಚಾನ್ಸ್ ಹೊರಗಡೆ ಇಡಬೇಕು ಅಂತಂದಾಗ ನಾನು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲ್ಲ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಂಗೆ ಅಂದ್ಕೊಂಡಿದ್ರೆ ಹೋದ ಸೀಸನ್ ಇವರು ಆಟ ಆಡಿದ್ರು, ಮತ್ತೆ ಕರ್ಸಿದ್ರು. ಒಂದ್ಸತಿ ಆಟ ಆಡಿದ್ರಲ್ಲ ಕರ್ಸ್ಕೋಬೇಡಿ ಅಂತ. ನಾವು ಹಂಗೆ ಹೇಳಿ ಕಾರಣ ಕೊಡೋಕ್ಕಾಗತ್ತ? ರಾತ್ರಿ 10:45. ಹಲೋ ಮೈ ಡಿಯರ್ ಗ್ಯಾಂಗ್ ಮೆಂಬರ್ಸ್. ಹಲೋ ವಿಲನ್. ಹೇಗಿದೆ ನನ್ನ ಸಾಮ್ರಾಜ್ಯದಲ್ಲಿ ಮೊದಲನೇ ದಿನ? ಸಖತ್ ಮಜಾ ಬರ್ತಿದೆ ಅಲ್ವಾ? ಬರ್ತಾ ಇದೆ. ನನಗೆ ಈ ರೂಲ್ಸ್ ಅಂದ್ರೆ ಅಲರ್ಜಿ. ಈ ರೂಲ್ಸ್ನೆಲ್ಲ ಮೀರಿ ಬದುಕಿರೋ ನಾನು ಇವತ್ತು ನಿಮಗೂ ಅದರ ರುಚಿನ ತೋರಿಸ್ತೀನಿ, ಬನ್ನಿ. ಈಗ ನಿಮ್ಮ ಬಿಗ್ ಬಾಸ್ ಮನೆದು ಈ ಮೂಲ ನಿಯಮಗಳನ್ನ ಹೇಳಿ. ನಿದ್ದೆ ಮಾಡಬಾರ್ದು, ಮೈಕ್ ಬಿಟ್ಟು ಬರಬಾರ್ದು. ಸರಿ, ಮೈಕ್ ಬಿಟ್ಟು ಬರಬಾರ್ದು, ನಾಮಿನೇಷನ್ ಬಗ್ಗೆ ಮಾತಾಡಂಗಿಲ್ಲ. ಇದು ಚೆನ್ನಾಗಿದೆ. ನಾಮಿನೇಷನ್ ಬಗ್ಗೆ ಮಾತಾಡಬಾರ್ದು. ಈಗ ನೀವೆಲ್ಲರೂ ಈ ರೂಲ್ನ ಮುರಿಬೇಕು. ಯಾರನ್ನ ಈ ವೀಕ್ ಮನೆಯಿಂದ ಆಚೆ ಕಳ್ಸೋಕೆ ನಾಮಿನೇಟ್ ಮಾಡಬೇಕು ಅನ್ಕೊಂಡಿದ್ರು ಅದನ್ನ ಯಾರ ಜೊತೆ ಬೇಕಾದ್ರೂ ಡಿಸ್ಕಸ್ ಮಾಡಿ, ನೋ ಪ್ರಾಬ್ಲಮ್. ರಾತ್ರಿ 10:55. ಓಕೆ ಚಲೋ ಒಂದೊಂದು ಹೇಳಿ. ನನ್ನ ಫಿಕ್ಸ್ ಆಗಿದೆ. ಯಾರು? ಸ್ಪಂದನ ಮತ್ತೆ ಕಾವ್ಯ. ಫಿಕ್ಸ್ ಅದು ಸುಮ್ಮನೆ ಹೇಳ್ತಾ ಇದೆಯಾ ಅನ್ಕೊಂಡೆ. ಫಿಕ್ಸ್ ಸೀರಿಯಸ್ ಇಬ್ರಲ್ವಾ? ನಾನು ಧ್ರುವಂತು ನನಗೆ ಅದೊಂದು, ಇನ್ನೊಂದು ಗಿಲ್ಲಿ. ಗೊತ್ತಾಗ್ತದೆ, ಹೇಳ್ತಾನೆ. ಇನ್ನೇನು ಎಲ್ಲ ಒಂದು ಒಟ್ಟಲ್ಲಿ ನಾನು ಎಲ್ಲರ ನಿಂಡಲು ನನ್ನ ಒಬ್ಬನ ಇರ್ತೇನೆ. ನೀನು ಒಬ್ಬನ ಇರುತ್ತೆ ಬಿಡ, ಬೇರೆ ವಿಷಯ. ನನ್ನ ತಲೆಯಲ್ಲಿ 2 ಹೆಸರಿದೆ. ಇಬ್ರು ಹೆಸರಲ್ವಾ ನಾವು ತಗೋಬೇಕಾಗಿರೋದು? ರಜತ್ ಅವರು, ಗಿಲ್ಲಿ. ನೀನು ಯಾರನ್ನ ಮಾಡ್ಬೇಕಂತಿದ್ದೆ? ನಾನು ರಜತ್, ರಕ್ಷಿತಾ. ನನಗೆ ಹಂಗೆ ನೋಡೋದಾದರೆ ಐ ಫೀಲ್ ಕಾವ್ಯ ಇಸ್ ರಿಯಲಿ ವೀಕ್, ಟೋಟಲಿ ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ರಜತ್ತೆ. ರಜತ್, ಗಿಲ್ಲಿ ಅಥವಾ ರಕ್ಷಿತಾ? ಸೇಮ್. ಒಂದು ರಕ್ಷಿತಾ. ನಾನು ರಕ್ಷಿತಾ ಹೆಸರು ಹೇಳಿದ್ದೀನಿ. ನನ್ನ ಹತ್ರ ರಾಶಿ ಹೆಸರಿದೆ, ಅಶ್ವಿನಿ ಮೇಡಮ್ ಹೆಸರಿದೆ. ಸ್ಪಂದನ, ಗಿಲ್ಲಿ, ಧ್ರುವಂತ. ನಾನು ಕಾವ್ಯ ಸ್ಪಂದನ ಅನ್ಸತಿ. ಯಾರ್ಯಾರು? ಕಾವ್ಯ ಸ್ಪಂದನ. ನೀ ಮಾಡಿದಿ? ಮಾಡಿದ್ದೀನಿ ನಾನು. ಇಟ್ಟಿರಿ ಹೇಳು. ನಾನು ಗಿಲ್ಲಿ ಮತ್ತು ಇನ್ನೆರಡಿದೆ ತಲೆಯಲ್ಲಿ. ರಾತ್ರಿ 11:25. ನಾನು ಹೇಳೋದು ಎಲ್ಲರೂ ಒಪ್ಕೊಂಡ್ರು ಅಂದ್ ಮಾತ್ರ ಒಪ್ಕೋಬೇಕು. ಇದು ಎಲ್ಲರೂ ಒಪ್ಕೊಂಡ್ರು ಅನ್ನೋದಲ್ಲ, ಅಲ್ಲಿಂದ ಬಂದಿರೋ ವಾಯ್ಸ್. ಅದಕ್ಕೆ ಇದು ನನಗೆ ಅದ್ರಲ್ಲಿ ಅನುಮಾನನೇ ಪರವಾಗಿಲ್ಲ. ಒಂಚೂರು ಈ ಮನೇಲಿ ವಾಯ್ಸ್ ಬಂತು ಅಂತ ಆದ್ರೆ ಅದ್ರಲ್ಲಿ ಅನುಮಾನ ಇಲ್ಲ ಅಂತ ಅರ್ಥ. ಅದಕ್ಕೆ ಫಸ್ಟ್ ಕ್ಯಾಪ್ಟನ್ ಓಪನ್ ಮಾಡಿ ನಮ್ಗೆ ಹೇಗೆ ಬರುತ್ತೆ ಅಂದ್ರೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಓ ಇದು ವಿಲನ್ ಅಲ್ಲ, ಬಟ್ ಇದು ಇಸ್ ಇಟ್ ರೈಟ್ ಅನ್ನೋದು ನನಗೆ ಅದು ಹೇಗೆ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ರೈಟ್ ಇದೆಯಾ ಅನ್ನೋದು ಎಲ್ಲೋ ನನಗೆ ಅಲ್ಲಿ ಸ್ಟಾಪ್ ರೈಟ್ ಇದೆಯಾ ಅನ್ನೋ ಅನುಮಾನ ಇಲ್ಲ ನನಗೆ. ಅಲ್ಲಿಗೆ ಅದು ಸ್ಟಾಪ್. ಸುದೀಪ್ ಸರ್ ಹೇಳಿರೋದಲ್ಲ ಈ ವೀಕ್ ಬೇರೆನೆ ಅಂತ. ಎಲ್ಲ ರೌಂಡ್ ಅಪ್ ಮಾಡೋರಲ್ಲ, ಕಳಪಟಿ ಫುಲ್ ರೌಂಡ್ ಅಪ್ಪು, 11 ಜನ ರೌಂಡ್ ಅಪ್ ಮಾಡೋರೆ. ಅಯ್ಯೋ, ನನ್ನ ಒಪಿನಿಯನ್ ನಾನು ಇನ್ನೂ ಶೇರ್ ಮಾಡ್ತಿಲ್ಲ. ನಾನು ಇನ್ನೂ ಒಂದು ಡೈಲಮೋಲ್ ಇದ್ದೀನಿ, ನನಗೆ ಕೆಲವು ಗೊಂದಲಗಳಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಷ್ಟೇ. ಏನು ಮಾಡೋದು ಗೊತ್ತಾಯ್ತಲ್ಲ, ಟೂಲ್ಸ್ ಬರ ಇಲ್ಲ ಹಾಕ್ಬೇಡ ಅಂದರೆ ಕೈಯಲ್ಲಿ ಟೂಲ್ಸ್ ಬರ ಇಲ್ಲ. ಕಡೆ ನಾಮಿನೇಷನ್ ಹೊಡ್ಯಾಕೆ ನೋಡ್ತವ್ರೆ.
ಅಲ್ಲ ಬಂದ್ಮೇಲೆ ಇನ್ನೇನು ಡೌಟ್ ಅಂತ ಕೇಳಿದ್ರೆ ಇಲ್ಲ ನನಗೆ ಇನ್ನೂ ಅನುಮಾನ ಅಂತ. ಗ್ರಾಸರ್ ಎಲ್ಲ ವಾಪಸ್ ಆಯ್ತು ಅಂದ್ರೆ ಅವರೇ ಹೊಣೆ ಅಷ್ಟೇ, ಇನ್ನೇನು ಮಾಡ್ತೀಯಾ? ಇಲ್ಲ ನಾನು ಎಲ್ಲರ ಹತ್ರ ಇದೀನಿ ಅಷ್ಟೇ. ಅಲ್ಲ ನೀವು ಚರ್ಚೆ ಮಾಡಿಲ್ವಲ್ಲ, ನಂಗೆ ಹೆಸರು ಹೇಳಿ. ಹೆಸರದಲ್ಲ, ನನ್ನ ಅಭಿಪ್ರಾಯ ಇಲ್ಲಿ ನಾನು ನೀವು ಏನ್ ಚರ್ಚೆ ಮಾಡಿದ್ರಿ ಅದು ಅಂತ ಕೇಳಿದಾಗ ನಾನು ಹೇಳಲೇಬೇಕಾಗತ್ತೆ. ಅದೇನು ಮುಚ್ಚುಮರೆ ಅಲ್ವಲ್ಲ ಅವ್ರಿಗೆ. ಅದನ್ನ ಆ ಅಭಿಪ್ರಾಯ ನಂಬಿಕೆ ಖಂಡಿತ ಹೇಳಲ್ಲ. ನಾನು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನನಗೆ ಒಂದು ಪರ್ಸನಲ್, ಇಟ್ಸ್ ಅ ಪರ್ಸನಲ್ ಥಿಂಗ್, ಪರ್ಸನಲ್ ಟಾಕ್. ಸೊ ನನ್ನ ಪರ್ಸನಲ್ ಟಾಕ್ ನಾನು ಒಂದು ವಿಷಯ ಹೇಳ ಅಶ್ವಿನಿ ಮೇಡಮ್, ನಿಮ್ಮ ಪರ್ಸನಲ್ ಇಲ್ಲ ನನ್ನ ಪರ್ಸನಲ್ ಟಾಕ್ ಇಂದ ಇಡೀ ಮನೆಗೆ ಎಫೆಕ್ಟ್ ಆಗೋದಾದ್ರೆ ನಾನು ಅದನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ. ನಾನು ಡಿಸ್ಕಷನ್ ಅಲ್ಲಿ ಇದೀನಿ, ಡಿಸಿಷನ್ ತಗೊಂಡಿಲ್ಲ. ಅದೇ ತಗೊಳ್ಳಿ. ಹಾಗಾಗಿ ಇದು ಏನಾಗ್ತಿದೆ ತಗೊಳ್ಳಿಲ್ಲ ಅಂತ ನಾನು ಮನೆಗೆ ಹೇಳಬೇಕಾಗುತ್ತೆ ಅಂತ. ಅಂಡ್ ಇದು ನಾವೇನು ಮಾತಾಡ್ತಾ ಇಲ್ವಲ್ಲ. ಒಂದ್ ನಿಮಿಷ ಗುಟ್ಟಾಗೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಹೌದು, ನಾನು ಇನ್ನು ಡಿಸೈಡ್ ಮಾಡಬೇಕು. ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡ್ತಾ ಇದ್ದೀನಿ, ಕರೆಕ್ಟ್. ನನ್ನ ಪರ್ಸನಲ್ ಆಗಿ ನಾನು ನಿಮ್ಮನ್ನ ಕರ್ಕೊಂಡೋಗಿ ಚರ್ಚೆ ಮಾಡ್ತಿರೋದು ಯಾಕೆ ಅಂದ್ರೆ ಇಟ್ಸ್ ಮೈ ಪರ್ಸನಲ್ ಟಾಕ್. ನಾನು ಡಿಸೈಡ್ ಮಾಡಿಲ್ಲ ಇನ್ನು. ಹಾಗಾಗಿ ಒಂದ್ ನಿಮಿಷ, ನಾನು ಚರ್ಚೆ ಮಾಡಿದ್ದನ್ನ ನಾನು ಇಡೀ ಮನೆನ ಚರ್ಚೆ ಮಾಡ್ಲಿ, ಯಾಕಂದ್ರೆ ನನಗೆ ಕಂಫರ್ಟಬಲ್ ಇಲ್ಲ. ಹಾಗಾಗಿ ಇದು ನನ್ನ ಪರ್ಸನಲ್ ಡಿಸ್ಕಷನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಡಿಸೈಡ್ ಮಾಡೋದಕ್ಕೆ. ನನ್ನ ಅಭಿಪ್ರಾಯವನ್ನ ನಾನು ನಿಮ್ಗೆ ತಿಳಿಸೋವರೆಗೂ ನಾನು ಚರ್ಚೆ ಮಾಡಿರೋದನ್ನ ನಾನು ನಿಮ್ಮ ಮೇಲೆ ನಾನು ಓಕೆ ಫೈನ್. ನಾನು ಒಂದು ವಿಷಯ ಆದಷ್ಟು ಬೇಗ ಡಿಸಿಷನ್ ತಗೊಳ್ಳಿ. ಇನ್ನೊಂದ್ಸಲ ಹೂಟರಾಗಿ ಅದು ಮನೆಗೆ ಎಫೆಕ್ಟ್ ಆಗಿಂತ ಮುಂಚೆ ಡಿಸಿಷನ್ ಯಾಕೆ ಅಲ್ಲಿವರೆಗೂ ಹೋಗಿದ್ದೀರಾ? ಆಗಿದೆಯಲ್ಲ ಒಂದ್ಸಲ, ಈಗ ಅದಕ್ಕೋಸ್ಕರ ಹೇಳಕ್ಕಾಗಲ್ಲ. ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ, ನಿಮ್ಮಲ್ಲೇ ಇಟ್ಕೊಳ್ಳಿ. ಅದೇ ಅದನ್ನ ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಅದ್ ನಿಮ್ ಮನ್ಸಲ್ಲೇ ಇಟ್ಕೊಳ್ಳಿ. ಏನ್ ಗೊತ್ತಾ ನಾನು ಹೇಳ್ತಾ ಇರೋದು, ಡಿಸ್ಕಸ್ ನಾವು ಮಾಡಿದೀವಿ, ಡಿಸ್ಕಷನ್ ಮಾಡ್ಬಿಡೋಣ. ಅವ್ರು ಏನಂತ ಹೇಳಿದ್ರು, ನೀವು ಡಿಸ್ಕಸ್ ಮಾಡಿ ಅಂತ ಬಿಟ್ಟಿದ್ದಾರೆ. ನಾನು ಮಾಡಲ್ಲ, ನಾನು ಬಿಡಲ್ಲ. ಇದು ಬಿಗ್ ಅಲ್ಲ ಕೇಳಿ, ಇದು ಬಿಗ್ ಬಾಸ್ ಇಲ್ಲಾಂದ್ರೆ ವಿಲನ್, ನನ್ಗೆ ಯಾಕೆ ಡೌಟ್? ಒಂದ್ ನಿಮಿಷ, ಡೌಟ್ ಇದ್ರು ಪ್ರಕ್ರಿಯೆ ಅಂತ ಬಂದಾಗ ಪ್ರಕ್ರಿಯೆನ ಮಾಡ್ಬೇಕು. ವಾಟ್ ನಾನ್ಸೆನ್ಸ್ ಯಾ ಧ್ರುವಂತ್. ಅಲ್ಲ ಈಗ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಿರೋದು, ನಾನು ಹೋಗಿ ಅವ್ನು ರಜತ್ ಹತ್ರ ಹೇಳೋದೇನಿದೆ, ಅವ್ನು ಅಲ್ಲಿಂದ ಅವ್ನು ಕೌಂಟ್ರು ಅವ್ರು ಮಾಡಿದ್ರೆ ಮನೆಯ ರೇಷನ್ ಹೋಗುತ್ತೆ ಅಷ್ಟೇ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ರಾತ್ರಿ 11:40. ಐ ಹ್ಯಾವ್ 2 names. ಯಾರು ಅಂತ? ನಿಮ್ಗೆ ಯಾರು? ಒಂದು ಕಾವ್ಯ ಮತ್ತೆ ರಜತ್ ಅಂತ. ಯಾವ ದೊಡ್ಡ ಪುಡಾಂಗಿ ಅಂತಾರ ನನ್ಗೆ. ಅಲ್ಲ, ಐ ಡೋಂಟ್ ಫೀಲ್ ದಟ್ ಪರ್ಸನ್ ಹ್ಯಾಸ್ ಅ ರೈಟ್ ಆಟಿಟ್ಯೂಡ್ ಟುವರ್ಡ್ಸ್ ದಿ ಎಕ್ಸಾಕ್ಟ್ಲಿ ಹೋಲ್ ಬಿಗ್ ಬಾಸ್ ಹೌಸ್. ಅಪ್ರೋಚ್ ಸರಿ ಇಲ್ಲ, ಮತ್ತೆ ನನ್ನ ಬಗ್ಗೆ ಕೂಡ ಬಹಳ ಇದು. ಅಲ್ಲ, ನನಗೆ ಫಸ್ಟ್ ಆಪ್ಷನ್ ಅವರೇ. ಐ ಹ್ಯಾವ್ ಟೋಟಲಿ. ಆ್ಯಂಡ್ ಕೂತು ಜಾಗಕ್ಕೆ ಅಯನಿಂದ ಹಿಡಿದು ಇದನ್ನೆಲ್ಲ ಬೇಕಾದವ್ರ ಹತ್ರ ಮಾಡಿಸ್ಕೊಂಡು ತಿನ್ನಿಸ್ಕೊಂಡು, ಅಯನಿಂದ ಹಿಡಿದು ಪ್ರತಿಯೊಂದು ಕೆಲಸದವ್ರ ಥರ ಹಾಕ್ಕೊಂಡು ಕಂಟೆಸ್ಟೆಂಟ್ಗಳನ್ನ ಕೆಲಸದವ್ರ ಥರ ಟ್ರೀಟ್ ಮಾಡ್ತಿರೋದು, ಒಬ್ಬರ ಜೊತೆ. ಆಮೇಲೆ ಆ್ಯಟಿಟ್ಯೂಡ್, ಏನೋ ಒಂದು ಆ್ಯಟಿಟ್ಯೂಡ್, ನಾನೇನೋ ದೊಡ್ಡ ಇದು ಅನ್ನೋ ಆ್ಯಟಿಟ್ಯೂಡು. ನೀವು ಯಾರು ಮಾಡ್ತಾ ಇದ್ದೀರಾ? ನಾನು ರಕ್ಷಿತಾ ಹೆಸರು ಯೋಚನೆ ಮಾಡಿದ್ದೀನಿ, ಬಿಟ್ಟರೆ ನಾನು ಗಿಲ್ಲಿ ಹೆಸರು ಯೋಚನೆ ಮಾಡಿದ್ದೀನಿ. ಸಪೋಸ್ ಇದರಲ್ಲಿ ಈಗ ಈ ವೀಕೆಂಡ್ ನೆಕ್ಸ್ಟ್ ವೀಕ್ ಅಂತ ಬಂದರೆ ಶೀಲ್ ಆಲ್ಸೋ ನಾಮಿನೇಟ್, ನಮ್ಗಿಂತ ಮುಂಚೆನೇ ಹೋಗ್ಬೋದು. ಹವ್ವಿ ಈಗ ಪ್ಲೇಸ್ಮೆಂಟ್ ಅವರ ಜೊತೆ ಹೇಗೆ ಮಾಡೋದು? ಅದು ಟೋಟಲಿ ಆಪೋಸಿಟ್. ಹಿ ಈಸ್ ನಾಟ್ ಅ ಪರ್ಸನ್ ಫಾರ್ ವಿವಿ. ಎಲ್ಲರ ಹತ್ರ ಕೇಳ್ತಾ ಇದ್ದಾರೆ. ಇದು ಕೇಳ್ತಿದ್ದಾರೆ ನಂಗೆ ಒಂಥರ ಅನ್ನಿಸ್ತು. ಅಲ್ಲಿ ಹೇಳೋದು, ಇಲ್ಲಿ ಹೇಳೋದು, ಅದು ಹೇಳೋ ರೀತಿ ಇದೆ. ಪಾಯಿಂಟ್ ಏನಂದ್ರೆ ನಾವು ಡಿಸ್ಕಸ್ ಮಾಡ್ಬೋದು ಅಂತ ಹೇಳಿದ್ರೆ, ಡಿಸ್ಕಸ್ ಮಾಡೋದನ್ನ ಕ್ಯಾಪ್ಟನ್ಗೆ ಹೇಳ್ಬೇಕು ಅಂತ ಹೇಳಿಲ್ವಲ್ಲ. ಈಗ ಮೇಡಮ್, ನನಗೆ ಡಿಸ್ಕಷನ್ ಆಗಿರೋ ಪ್ರಕಾರ ನನಗೆ ಕಾವ್ಯ ಅವರು ತುಂಬ ವೀಕ್ ಅನಿಸ್ತಾ ಇದ್ದಾರೆ. ಎರಡನೇದು ನಾನು ರಜತ್ ಅಂತ ಮಾಡ್ಕೊಂಡಿದ್ದೀನಿ. ಅದೇ ಹೆಸರು ಗೊತ್ತಿಲ್ಲ ನಿಮ್ದು? ರಜತ್ ರಿಯಾಕ್ಟ್ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಬಿಕಾಸ್ ಅವರು ರಿಯಾಕ್ಟ್ ಮಾಡೋಕ್ಕಿಂತ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಚೈತ್ರ. ಅಲ್ಲ, ಅದು ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಬಟ್ ಎಲ್ಲರ ಹತ್ರ ಅದು ಇಟ್ಕೋಬಾರ್ದು. ವ್ಯಕ್ತಿತ್ವ ಅಂತ ಬಂದಾಗ ಅದನ್ನ ನಾಮಿನೇಷನ್ ಟೈಮಲ್ಲಿ, ಆದ್ರಿಂದ ನನಗೆ ಆ ಥರದ ಒಂದು ಅವಕಾಶಗಳನ್ನ, ಆಸ್ಪದವನ್ನ ಆ ವ್ಯಕ್ತಿ ಕೊಡಕ್ಕೆ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ. ಒಂದು ಸಿಚುಯೇಷನ್ ಸಾಕಲ್ಲ ಒಬ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗಕ್ಕೆ. ಮಧ್ಯರಾತ್ರಿ 12:40. ಈಗ ನಾಮಿನೇಷನ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತಿದೆ. ಕ್ಯಾಪ್ಟನ್ ಚೈತ್ರ ಸೂಚಿಸೋ ಗ್ಯಾಂಗ್ ಮೆಂಬರ್ಸ್ ಒಬ್ಬರಾದ ನಂತರ ಒಬ್ಬರು ಸರದಿಯಲ್ಲಿ ಮುಂದೆ ಬರಬೇಕು. ನಂತರ ಕ್ಯಾಪ್ಟನ್ 0 ಇಂದ 5ರವರೆಗೆ ಸಂಖ್ಯೆಗಳನ್ನು ಸೂಚಿಸುವ ಟೋಪಿಗಳಲ್ಲಿ ಒಂದು ಟೋಪಿಯನ್ನು ಆ ಗ್ಯಾಂಗ್ ಮೆಂಬರ್ ತಲೆಗೆ ಹಾಕಬೇಕು. ನಾಮಿನೇಟ್ ಮಾಡುವವರು ಟೋಪಿಯಲ್ಲಿರುವ ಸಂಖ್ಯೆ ಸೂಚಿಸುವಷ್ಟು ಗ್ಯಾಂಗ್ ಮೆಂಬರ್ಗಳನ್ನು ಸೂಕ್ತ ಕಾರಣ ನೀಡಿ ಪೂಲ್ಗೆ ತಳ್ಳಿ ನಾಮಿನೇಟ್ ಮಾಡಬೇಕು. ಮನೆಯ ಕ್ಯಾಪ್ಟನ್ ಚೈತ್ರ ಅವರನ್ನು ಯಾರು ನಾಮಿನೇಟ್ ಮಾಡೋ ಹಾಗಿಲ್ಲ. ಕ್ಯಾಪ್ಟನ್ ಯಾವ ನಂಬರ್ನ ಟೋಪಿ ಹಾಕ್ತಾರೋ ನಾಮಿನೇಟ್ ಮಾಡೋರು ಟೋಪಿಯಲ್ಲಿರುವಷ್ಟು ಸಂಖ್ಯೆಯ ಗ್ಯಾಂಗ್ ಮೆಂಬರ್ಸ್ ಅನ್ನು ನಾಮಿನೇಟ್ ಮಾಡಬೇಕು.
ತಮಗೆ 0 ಸಂಖ್ಯೆಯ ಟೋಪಿ ಸಿಕ್ಕರೆ ಆ ಗ್ಯಾಂಗ್ ಮೆಂಬರ್ ಯಾರನ್ನು ನಾಮಿನೇಟ್ ಮಾಡೋ ಹಾಗಿಲ್ಲ. ಮಧ್ಯರಾತ್ರಿ 12:50. ನಾನು ಮೊದಲನೇದಾಗಿ 0 ಇಂದಲೇ ಪ್ರಾರಂಭ ಮಾಡ್ತೀನಿ. ಮೊದಲನೇ ಕ್ಯಾಪನ್ನು ಅಶ್ವಿನಿ ಅವ್ರಿಗೆ ಕೊಡ್ತೀನಿ. ಕ್ಯಾಪ್ ಹಾಕಿ ಆಮೇಲೆ ರೀಸನ್ ಹೇಳ್ತೀನಿ. ಇಲ್ಲಿ ನಿಂತ್ಕೊಳ್ಳಿ. ನಾನು ಅಶ್ವಿನಿ ಅವ್ರಿಗೆ ಕೊಡ್ತಾ ಇದ್ದೀನಿ 0 ಕಾರಣನ. ಅವರಿಗೆ ನಾಮಿನೇಟ್ ಮಾಡೋದಕ್ಕೆ ಈ ಅವಕಾಶ ಯಾಕೆ ಸಿಗ್ತಾ ಇಲ್ಲ ಅಂತ ಕೇಳಿದ್ರೆ, ಅವ್ರ ನಾಮಿನೇಷನ್ ಪ್ರಕ್ರಿಯೆನಲ್ಲೇ ತುಂಬ ಗೊಂದಲ ಇದೆ ಅವ್ರಿಗೆ. ಧ್ರುವಂತ್ ಅವ್ರು ಯಾವ ಹೆಸರು ಹೇಳಿದ್ರು ಅದಕ್ಕೆ ಅದೇ ಅಂದ್ರು ಬಿಟ್ಟು ಸರಿಯಾಗಿ ಯಾವುದೇ ಹೆಸರುಗಳನ್ನು ತೊಗೊಂಡು ಅವರ ಒಪಿನಿಯನ್ನ ಅಲ್ಲೆಲ್ಲೋ ತೊಗೊಂಡ್ರು ಅಂತ ನನಗೆ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಅವ್ರಿಗೆ ಇದನ್ನು ಕೊಡ್ತಾ ಇದ್ದೀನಿ. ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನೀವು ಗೊಂದಲ ಅಂತ ಹೇಳಿದ್ರಿ, ಮತ್ತು ಅಲ್ಲೇ ನಾನು ನಿಮ್ಮ ಜೊತೆ ಚರ್ಚೆ ಮಾಡಬೇಕಾದ್ರೆ ಎಲ್ಲೂ ಕೂಡ ವಿಲನ್ ಮಾತಾಡಬೇಕಾದ್ರೆ ವಿಲನ್ ಎಲ್ಲೂ ಹೇಳಿರಲಿಲ್ಲ. ನೀವು ಕ್ಯಾಪ್ಟನ್ ಹತ್ರನೇ ನೀವು ಚರ್ಚೆ ಮಾಡಬೇಕು ಅನ್ನೋದು ಅವ್ರು ಹೇಳಿರಲಿಲ್ಲ, ಅಥವಾ ನಿಮ್ಮ ನಿರ್ಧಾರವನ್ನು ನೀವು ಕ್ಯಾಪ್ಟನ್ಗೆ ತಿಳಿಸ್ಬೇಕು ಅನ್ನೋದು ಅಲ್ಲೆಲ್ಲೂ ಇರಲಿಲ್ಲ. ಮತ್ತು ನಾನು ನನ್ನ ಡಿಸ್ಕಷನಲ್ಲಿ ಅವಧಿಯಲ್ಲಿ ನಾನು ನಿಮ್ಮ ಹತ್ರ ಗೊಂದಲಗಳನ್ನು ನಾನು ಚರ್ಚೆ ಮಾಡಬೇಕಾದ್ರೆ ನೀವು ಅಲ್ಲೊಂದು ಹೇಳಿಕೆಯನ್ನು ಕೊಡ್ತೀರಿ. ಏನಂತ ಹೇಳ್ತೀರಿ ಅಂತಂದರೆ, ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ಗಳಿಗೆಲ್ಲ ಭಾಳಷ್ಟು ಗೊಂದಲ ಇದೆ. ಯಾಕೆ ಅಂತಂದರೆ ನೀವು ಟಾಸ್ಕ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ, ಅದಕ್ಕೆ ಅಲ್ವಾ ನಮ್ಮಂಥ ಎಕ್ಸ್ಪೀರಿಯನ್ಸ್ ಅವರನ್ನು ಇಲ್ಲಿ ಕಳಿಸಿರೋ ಅಂಥದ್ದು ಅಂತ ಹೇಳಿ ನೀವು ಉಲ್ಲೇಖ ಮಾಡಬೇಕಾದ್ರೆ ಈ ಪದ ಬಳಕೆಗಳನ್ನು, ಈ ಸೆಂಟೆನ್ಸ್ಗಳನ್ನು ನೀವು ಹೇಳ್ತೀರಿ. ಈ ಥರ ನೀವು ಹೇಳಿದ್ಮೇಲೆ ಇಲ್ಲಿ ನಾವು ಇಷ್ಟೂ ಜನ ಕಂಟೆಸ್ಟೆಂಟ್ಗಳು ಯಾರಿದ್ದೀವಿ, ಯಾರು 11ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ, ಯಾರು ಡಮ್ಮಿಗಳಾಗಿ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ನಿಮ್ಮ ಹೇಳಿಕೆಯನ್ನು ನಾನು ನಿರಾಕರಿಸ್ತೀನಿ. ನೀವು ಹೇಳದಂಥ ಹೇಳಿಕೆ ಕೇಳಿದ ನಂತರದಲ್ಲಿ ನನಗೆ ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ನನಗೆ ಅನಿಸೋದಿಲ್ಲ. ಹಾಗಾಗಿ ನಾನು ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸೋದಿಲ್ಲ. ಅವರು ನಿರ್ಧಾರ ತಿಳಿಸದೇ ಇರುವ ಕಾರಣಕ್ಕೆ, ಅವರಿಗೆ ಆ ಗೊಂದಲ ಇರುವ ಕಾರಣಕ್ಕೇನೆ ಅವ್ರು ನಾಮಿನೇಷನ್ ಮಾಡುವ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಹೋಗಿ ಕೂತ್ಕೊಳ್ಳಿ. ನೀವು ಹೇಳಿಲ್ಲ ಅಂದ್ರೆ ನಾನು ಕೂತ್ಕೊಳ್ತೀನಿ, ನಿಂತ್ಕೊಳ್ಳಲ್ಲ ಅಲ್ವಾ? ಅಲ್ಲ ಪರವಾಗಿಲ್ಲ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರುವ ಕಾರಣಕ್ಕೇನೆ ನೀವು ಕಳ್ಕೊಂಡಿದ್ದೀರಾ ಅಧಿಕಾರನ ಅಷ್ಟೇ ಅಂತ. ಪ್ರತಿ ಬಾರಿ ಗೊಂದಲಬೇಕು ಅಂತಾನು ಎಲ್ಲೂ ಹೇಳಿರ್ಲಿಲ್ಲ. ಅದೇ ಕೇಳಲೇಬೇಕು ಅಂತ ಹೇಳಿರ್ಲಿಲ್ವಲ್ಲ, ಅಷ್ಟೇ ಅಂತ. ನೀವು ಹೇಳುವಂತ ಹೇಳಿಕೆ ಎಷ್ಟು ಸರಿ ಇದೆ? ಕಳ್ಕೊಂಡಿದ್ದೀರಿ. ನಾನು ಮುಂದಿನ ಅಂತ ಹೇಳೋ ಅರ್ಥ ಏನಿದೆ? ನಿಮ್ಮ ಮನಸ್ಸಲ್ಲಿದ್ದಂತ ಇನ್ನೊಂದು ಹೆಸರು ಯಾರು ಅನ್ನೋದು ನಿಮಗೆ ಗೊತ್ತಿತ್ತು. ಅವ್ರನ್ನ ಸೇವ್ ಮಾಡೋದಕ್ಕೋಸ್ಕರ ಇವತ್ತು ನನಗೆ ಈ ಟೋಪಿಯನ್ನು ಹಾಕಿದ್ದೀರಿ. ಇದು ತುಂಬಾ ದಿನ ನಡೆಯೋದಿಲ್ಲ. ಹೇಳಿಕೆಗೆ ನೀವೇ ಭದ್ರಾಗಿರ್ಬೇಕು. ಅದರ ಪರಿಣಾಮ ಅಲ್ಲೊಂದು ಹೇಳಿಕೆ ಇಲ್ಲೊಂದು ಹೇಳಿಕೆ ಕೊಡಬೇಡಿ, ಭದ್ರಾಗಿರಿ. ನನ್ನ ಎರಡನೇ ಆಯ್ಕೆ ರಕ್ಷಿತಾ. ಪ್ರತಿ ಬಾರಿ ಅವ್ರ ಮೇಲೆ ಕೇಳ್ತಾ ಇರೋಂತಹ ಅಪವಾದ ಏನು ಅಂತ ಕೇಳಿದ್ರೆ, ಅವ್ರು ಯಾವುದಕ್ಕೂ ಸರಿಯಾಗಿರೋ ಕಾರಣ ಕೊಡೋದಿಲ್ಲ. ಅದು ನಾಮಿನೇಷನ್ಗೆ ಇರಬಹುದು, ಬೇರೆ ಯಾವುದೇ ಸಂದರ್ಭದಲ್ಲಿ, ಯಾವುದೋ ಒಂದು ಟೀಮನ್ನು ಹೊರಗಡೆ ಇಡುವಂಥ ಸಂದರ್ಭದಲ್ಲಿ ಇರಬಹುದು, ಬೇರೆ ಯಾವುದಕ್ಕೆಲ್ಲ ಖಾಲಿ ಒಂದು ವ್ಯಕ್ತಿತ್ವ ಅನ್ನೋ ಪದ ಉಪಯೋಗಿಸ್ಕೊಂಡು ನಾಮಿನೇಟ್ ಮಾಡೋದು, ಅದು ನನ್ನ ಪರ್ಸ್ಪೆಕ್ಟಿವ್ ಅಂತ ಹೇಳ್ಕೊಂಡು ನಾಮಿನೇಟ್ ಮಾಡೋದು. ಸೊ ಈ ಥರದ ಕಾರಣಗಳನ್ನು ಕೊಡೋದು, ನಾಮಿನೇಷನ್ಗೆ ಯಾವತ್ತೂ ಸರಿಯಾದ ಸೂಕ್ತವಾದ ಕಾರಣ ಕೊಟ್ಟಿಲ್ಲ ಅನ್ನೋಂಥ ಅಪವಾದ ಇವತ್ತಿನ ತನಕನೂ ಕೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ನಾಮಿನೇಷನ್ ಅಧಿಕಾರ ಕೊಟ್ಟರೆ ಯಾರೋ ಒಬ್ಬ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಹೋಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ನಾನು ಅವರನ್ನು ನಾಮಿನೇಷನ್ ಅದಕ್ಕೆ 0 ಕ್ಯಾಪ್ಟನ್ನ ಕೊಡ್ತಾ ಇದ್ದೀನಿ. ಇವತ್ತೇ ನಾನು ನಿಮಗೆ ನನ್ನ ಪರ್ಸ್ಪೆಕ್ಟಿವ್ ರೀಸನ್ ಓಕೆ, ನಿಮಗೆ ಅದೇ ವೇಸ್ಟ್ ಇದೇ ಇರ್ಬೋದು, ಲೈಕ್ ಸೆನ್ಸ್ಲೆಸ್. ಬಟ್ ನನ್ನ ಪ್ರಕಾರ ಇವತ್ತೇ ನೀವು ಹೇಳಿದ್ರಲ್ವ ಯಾರು ಡಿಸರ್ವಿಂಗ್ ಹೋಗ್ಬೋದು ಅಂತ. ಇವತ್ತೇ ನೀವು ಇಲ್ಲಿ ಹೇಳಿ, ಇಲ್ಲಿ ಇದರಲ್ಲಿ ನಾನು ಯಾವುದು ಹೆಸರು ತಗೊಳ್ಳಿದ್ದೀನಿ ಅವರು ಸತ್ಯವಾಗಿ ನೀವು ಮನಸ್ಸಲ್ಲಿ ಕೈ ಇಟ್ಟು ಹೇಳಿ ಅವರು ಡಿಸರ್ವಿಂಗ್ ಇದ್ದಾರೆ ಅಂತ. ನನ್ನ ಮನಸ್ಸಲ್ಲಿ ಸ್ಪಂದನ ಮತ್ತು ಕಾವ್ಯ ಅವರು ಇದ್ರು. ಓಕೆ, ಫಾರ್ ಎಕ್ಸಾಂಪಲ್ ಟಾಸ್ಕ್ ಗೇಮ್ಸ್ ವಿಷಯ ಆಗಲಿ, ಓಕೆ ಅದಕ್ಕೆ ಕೊಡ್ತಾ ಇದ್ದೀನಿ ನಾನು. ಟಾಸ್ಕ್ ವಿಷಯ ಆಗಲಿ, ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳುವಾಗ ಆಗಲಿ, ಮನೆಯಲ್ಲಿ ಒಂದು ಕೆಲಸ ವಿಚಾರ ಆಗಲಿ, ಓಕೆ ಆ್ಯಕ್ಟಿವ್ನೆಸ್ ಆಗಲಿ, ನನ್ನ ಕಣ್ಣಲ್ಲಿ ಎಲ್ಲೋ ಕಾಣಿಸೋದಿಲ್ಲ. ಓಕೆ, ಅವರು ಕಂಪ್ಲೀಟ್ ಆಗಿ ಓಪನ್ ಬುಕ್ ಇಲ್ಲ, ದೇ ಆರ್ ಜಸ್ಟ್ ಇನ್ವಿಸಿಬಲ್. ನನ್ನ ಪ್ರಕಾರ ಒಂದು ಇನ್ವಿಸಿಬಲ್ ಎಂತ ಮ್ಯಾಟರ್ ಆಗಲ್ಲ, ಅವರು ಇದ್ದಾರೆ ಇಲ್ಲ ಅಂತ. ಅವರು ಒಂದು ಇನ್ವಿಸಿಬಲ್ ಪರ್ಸನ್ ಅಂತ ನನಗೆ ಅನಿಸುತ್ತೆ. ಅವರಿಂದ ಯಾರು ಡಿಸರ್ವಿಂಗ್ ಇಲ್ಲ ಅಂತ ನಿಮಗೆ ಕಾಣಿಸುತ್ತಾ ಈ ಮನೆಯಲ್ಲಿ? ಹೇಳಿ. ಆಯ್ತಾ, ಮುಗಿತಾ? ನಾನು ಕೊಟ್ಟಿರೋ ಕಾರಣಕ್ಕೆ ಸರಿಯಾಗಿ ನಾನು ಕೊಟ್ಟಿರೋ ಕಾರಣ ನೀನು ವಾದ ಮಾಡದೆ, ನೀನೇನ್ ಅನ್ಕೊಂಡಿದ್ಯಾ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಡಿಸರ್ವಿಂಗ್ ಯಾರು ಹೋಗ್ಬೋದು, ನನ್ಗೆ ಅನ್ಸಲ್ಲ ಅವರು ಡಿಸರ್ವಿಂಗ್ ಅಂತ. ಅದೇ ನಿಮ್ಮ ಪರ್ಸ್ಪೆಕ್ಟಿವ್. ಓಕೆ, ಪರವಾಗಿಲ್ಲ. ಏನೋ ನಿನಗಿಂತ ಟೋಪಿನೇ ಉದ್ದ ಇದೆಯಲ್ಲ, ಏನೇನೋ ಪ್ಲಾನ್ ಮಾಡಿದ್ಲು ಕಾರಣಪ್ಪ. 1 ನಂಬರ್ ಕ್ಯಾಪ್ನ ಪ್ರಕಾರ ಒಬ್ಬರು ನಾಮಿನೇಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ.
ಸೊ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡುವಾಗ ಅವ್ರು ಕೊಟ್ಟಿರುವಂತಹ ಕಾರಣಗಳಲ್ಲಿ ಯಾರೋ ಒಬ್ರಿಗೊಂದು ಸ್ಟ್ರಾಂಗ್ ರೀಸನ್ ಕೊಡಬಹುದು ಅಂತ ಅನಿಸ್ತು. ಸೊ ಮತ್ತೊಬ್ಬರ ಹೆಸರನ್ನು ನಾವು ಡಿಸ್ಕಷನ್ ಮಾಡುವಾಗ ರಿಪೀಟೆಡ್ ರೀಸನ್ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಅವ್ರಿಗೆ ಒಬ್ಬರು ನಾಮಿನೇಟ್ ಮಾಡುವಂಥ ಅವಕಾಶದ 1 ನಂಬರ್ ಕ್ಯಾಪನ್ನು ಕೊಡ್ತಾ ಇದ್ದೀನಿ. ಹೌದು, ನಾನು ಅದನ್ನು ಮೊದಲನೇ ಹೆಸರು ಸ್ಪಂದನ ಅಂತ ತೋತನು. ರೀಸನ್ ಇಷ್ಟ, ಯಾಕಂದರೆ ಈಗೊಂದು ನಾವು ಫಸ್ಟ್ ಡೇಯಿಂದ ನೋಡ್ಕೊತ ಬಂದನು ಇಲ್ಲಿಂದ ಇಲ್ಲಿವರೆಗೆ. ಯಾಕಂದ್ರೆ ಒಂದು ಟಾಸ್ಕ್ ಎಷ್ಟೋ ಟಾಸ್ಕ್ ಅವ್ರಿಗೂ ಬಂದ ನಮಗೂ ಬಂದವು, ಆದರೆ ಅವ್ರಿಗೆ ಪ್ರೂವ್ ಮಾಡ್ಕೋಕೊಂತ ಯಾವುದೂ ಒಂದು ಸಕ್ಸಸ್ವಾಗಿ ತೋರಿಸಿಲ್ಲ ಅವ್ರ. ಮತ್ತು ನಾನು ಸ್ಟ್ಯಾಂಡ್ ಅಂತ ಬಂದಾಗ ಅವ್ರದ್ದಂತೆ ಸ್ವಂತಕ್ಕೆ ಅಂತ ಯಾವುದೂ ತೊಗೊಂಡಿಲ್ಲ. ಮಾನ್ಯ ಅವ್ರು ತೊಗೋಬೇಕಾದ್ರೂ ಬೇರೆದವ್ರ ವಿಷಯದಾಗ ಇಲ್ಲಿ ಗೊಂದಲದಾಗ ನಡ್ಬರಕ್ಕೆ ಹೋಗಿ ತೊಗೊಂಡಿದ್ದು ಸ್ಟ್ಯಾಂಡ್ ಅಂತನು. ಅದಕ್ಕೆ ಅವ್ರು ವಾದ ಮಾಡ್ತಾರೆ ಹೆಂಗಪ್ಪ ಅಂದ್ರೆ ಅವ್ರನ್ನ ಬಾಯಿ ಮುಚ್ಚುವಂಗೆ ವಾದ ಮಾಡ್ತಾರೆ ಅವ್ರು. ಅದನ್ನೂ ನಾ ಕಾಣಲಿಲ್ಲ, ಯಾಕಂದ್ರೆ ಅದು ಡೌನ್ ಆಗೈತಿ. ಯಾಕೋ ಬರ್ಬರ್ತ ಸ್ಪಂದನ ಭಾಳ ವೀಕ್ ಆಗಿ ಕಾಣಿಸಕತ್ತಾಳು ಅಂತ ಹೇಳಕ್ಕೆ ಇಷ್ಟಪಡ್ತಾನು. ಅದಕ್ಕಾಗಿ ನಾ ಅವ್ರಿಗೆ ಓಕೆ, ನೀವು ಹೋಗಿ ತಳ್ಬೋದು. ಈಗ ಅದು ಕೂತ್ಕೊಂಡು ನೋಡಿ ಕಾಲು ನೋಯ್ತದ. ತಲೆಲಿರೋ ತೆಗೆದ್ಬಿಡು ಸ್ಪಂದ. ಓಕೆನಾ? ಇದನ್ನ ತೆಗಿಬೋದ? ತಳ್ಳು ತಳ್ಳು ತಳ್ಳಿ, ಸುಮ್ಮನೆ ನಿಧಾನಕ್ಕೆ ತಳ್ಳಿ ಅಷ್ಟೇ, ನಿಧಾನಕ್ಕೆ ತಳ್ಳಿ. ಬಿಡಿ ಬಿಡಿ ಬಿಡಿ. ನನ್ನ ಇನ್ನೊಂದು ಆಯ್ಕೆ ರಘು ಅವರು. ನಾನು ರಘು ಅವರಿಗೆ ಒಬ್ಬರನ್ನ ನಾಮಿನೇಟ್ ಮಾಡೋ ಅಧಿಕಾರ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ರೂಮ್ ಒಳಗಡೆ ಒಬ್ಬರಿಗೆ ಅವ್ರು ಕೊಟ್ಟ ಕಾರಣ ಭಾಳ ಸ್ಟ್ರಾಂಗ್ ಅನ್ನಿಸ್ತು. ಆದರೆ ಇನ್ನೊಬ್ಬರ ಕಾರಣ ಅಂತ ಕೊಟ್ಟಾಗ ಅದೆಲ್ಲೋ ನಾನು ಕೇಳಿದ ಡಿಸ್ಕಷನ್, ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡುವಾಗ ಕೇಳಿದ ಕಾರಣವೇ ರಿಪೀಟೆಡ್ ಅಂತ ಅನಿಸಿದ ಕಾರಣಕ್ಕೆ ನಾನು ಅವರಿಗೆ ಒಬ್ಬರನ್ನು ನಾಮಿನೇಟ್ ಮಾಡೋ ಅಧಿಕಾರ ಕೊಡ್ತಾ ಇದ್ದೀನಿ. ನನ್ನ ನಾಮಿನೇಷನ್ ಧ್ರುವಂತವ್ರು. ಲಾಸ್ಟ್ ವೀಕ್ ಯಾಕೋ ನನಗೆ ಅವ್ರ ಗೆಸ್ಟರ್ಸ್ ಇಷ್ಟ ಆಗಿಲ್ಲ. ಸ್ಪಂದನ ಜೊತೆ ನಮ್ಮ ಜೊತೆ ಮಾತಾಡುವಾಗ ತುಂಬ ಆ್ಯನಿಮೇಟೆಡ್ ಆಗಿದ್ವು. ಅದಾದಮೇಲೆ ನನಗೆ ಗೊತ್ತು ಆ್ಯಸ್ ಎ ಹ್ಯೂಮನ್ ಆ್ಯಂಡ್ ಆ್ಯಸ್ ಎ ಕಂಟೆಸ್ಟೆಂಟು ಒಪಿನಿಯನ್ ಚೇಂಜ್ ಆಗುತ್ತೆ. ಬಟ್ ಇವ್ರದ್ದು ಯಾಕೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇದೆ, ಅವ್ರ ಮಾತುಗಳು ಚೇಂಜ್ ಆಗ್ತಾ ಇದೆ, ಆ್ಯಂಡ್ ಗೆಸ್ಟರ್ಸ್ ಚೇಂಜ್ ಆಗ್ತಾ ಇದೆ. ಅದ್ಯಾಕೋ ನನಗೆ ಇಷ್ಟ ಆಗಿಲ್ಲ. ಇದನ್ನೆಲ್ಲ ಸರಿ ಮಾಡಿಕೊಂಡ್ರೆ ಮೇ ಬಿ ಮುಂದಿನ ದಿವಸದಲ್ಲಿ ಅದು ಒಳ್ಳೇದಾಗ್ಬೋದು ಅವ್ರಿಗೆ. ಸೊ ಈ ಕಾರಣದಿಂದ ಧ್ರುವಂತ್ ಅವ್ರಿಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕುತ್ಕೊಂತೀರ? ತಳ್ಳಿ 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 ತಳ್ಳ ತಳ್ಳಿ ಇಲ್ಲ ಇಲ್ಲ ತಳ್ಳಿ ಹಿಂದೆ